ಬನ್ರಿ ಪ್ರಿಯರೇ, ನಾವು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ತಂದೆಯಾದ ದೇವರೇ, ಕಳೆದ ಕೆಲವಾರು ತಿಂಗಳುಗಳಿಂದ ಸ್ವಾಮಿ ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಹಲವಾರು ವಿಷಯಗಳು ನೀ ನಮಗೆ ತಿಳಿಯಪಡಿಸಿದ್ದಿ, ಕಲಿಸಿದ್ಯಪ್ಪ. ನಾವು ಕಲಿಯುವುದರಲ್ಲಿ ಹಿಂದೆ ಬಿದ್ದರೂ ಸಹ ಪುನಃ ಪುನಃ ನಮಗೆ ಅವಕಾಶ ಕೊಟ್ಟು ಈ ದಿ ಬಿಲ್ಡರ್ಸ್ ತಂಡದ ಮೂಲಕವಾಗಿ ನಮಗೆ ಈ ಅವಕಾಶವನ್ನು ಕೊಟ್ಟಿದ್ಯಾ. ನಾವು ಕೇಳುವ ವಚನಗಳು, ವಾಕ್ಯದ ಸತ್ಯಾರ್ಥಗಳನ್ನು ನಮ್ಮ ಜೀವನದಲ್ಲಿ ವೈಯಕ್ತಿಕವಾಗಿ ಅಳವಡಿಸಿಕೊಂಡು ಅವುಗಳಂತೆ ನಡೆಯುವುದಕ್ಕೆ ನಮಗೆ ನಿನ್ನ ಕೃಪೆಯನ್ನು, ನಿನ್ನ ಆತ್ಮನ ಸಹಾಯವನ್ನು, ನಡೆಸುವಿಕೆಯನ್ನು ಅನುಗ್ರಹಿಸಬೇಕೆಂದು, ಹಾಗೆ ಈ ಸೇವೆಯನ್ನು ಮುಂದುವರಿಸುತ್ತಿರುವಂತ ನಿನ್ನೆಲ್ಲ ಸೇವಕರಿಗಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇವತ್ತು ಸಹ ನಮಗೆ ಸಹಾಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ, ಆಮೆನ್. ಕಳೆದ ಒಂದೆರಡು ತಿಂಗಳುಗಳಿಂದ ನಾವು ಇಬ್ರಿಯ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಇದ್ದೇವೆ. ನಿಮಗೆ ಸಹಾಯವಾಗಿರ್ಲಿ ಎನ್ನುವ ಉದ್ದೇಶದಿಂದ ಇಡೀ ಅಧ್ಯಾಯದ ಸಂಕ್ಷಿಪ್ತ ಏನ್ ಹೇಳೋದು ವಿವರಣೆಯನ್ನ ನಾನು ಕೊಟ್ಟಿದ್ದೇನೆ. ಇಲ್ಲಿ ದಿ ಬುಕ್ ಆಫ್ ಹೀಬ್ರೂಸ್ ಅಂತ ಹೇಳಿ ಇಬ್ರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ ಒಂದು ಶೀರ್ಷಿಕೆಗೆ ತಲೆ ಬರಹ ಏನಂದ್ರೆ ವಾರ್ನಿಂಗ್ ಟು ಡಿಸ್ಕರೇಜ್ಡ್ ಬಿಲೀವರ್, ನಿರುತ್ಸಾಹಕ್ಕೆ ಒಳಗೊಂಡ ವಿಶ್ವಾಸಿಗಳಿಗೆ ಒಂದು ಎಚ್ಚರಿಕೆ. ಎ ಬ್ರೀಫ್ ಸಮರಿ ಆಫ್ ದ ಚಾಪ್ಟರ್. ಈ ಅಧ್ಯಾಯ 6ನೇ ಅಧ್ಯಾಯದ ಸಂಕ್ಷಿಪ್ತ ಸಾರಾಂಶವನ್ನ ನಾವು ಧ್ಯಾನ ಮಾಡುವುದಕ್ಕಿಂತ ಮೊದಲು ಈ ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ಬರೆದಂತ ಗ್ರಂಥಕರ್ತನು ಯಾಕೆ ಬರೆಯಬೇಕಾಯಿತು, ಯಾರಿಗೋಸ್ಕರ ಬರೆಯಬೇಕಾಗಿ ಬಂತು, ಎಂಥ ಸನ್ನಿವೇಶ, ಎಂಥ ಪರಿಸ್ಥಿತಿಗಳು ಇದ್ದಂತ ದಿನಗಳಲ್ಲಿ ಮೊದಲನೇ ಶತಮಾನದಲ್ಲಿ ಬರೆಯಬೇಕಾಗಿ ಬಂತು ಅಂತ ಹೇಳಿದ್ರೆ ಒಂದು ವಿಷಯವನ್ನ ನಾನು ನೆನಪು ಮಾಡ್ತೇನೆ. ಯಹೂದ್ಯ ಹಿನ್ನೆಲೆಯಿಂದ ಯೇಸು ಸ್ವಾಮಿಯನ್ನ ನಂಬಿ ರಕ್ಷಣೆ ಹೊಂದಿ ಬಂದಂತ ದೇವರ ಮಕ್ಕಳು, ವಿಶ್ವಾಸಿಗಳು ಆ ಮೊದಲನೇ ಶತಮಾನದಲ್ಲಿ ಯಹೂದ್ಯರಿಂದ ಅಂದ್ರೆ ಕ್ರಿಸ್ತನನ್ನು ನಂಬದೇ ಇರುವಂತ ಯಹೂದ್ಯರಿಂದ, ಮತಾವಲಂಬಿಗಳಾದ ಯಹೂದ್ಯರಿಂದ ಬಂದಂತ ಹಿಂಸೆ ಒಂದು ಕಡೆ, ಇನ್ನೊಂದು ಕಡೆ ಆ ದಿನಗಳಲ್ಲಿ ಪ್ರಪಂಚದ ಹೆಚ್ಚಿನ ಭಾಗದಲ್ಲಿ ಆಳ್ವಿಕೆ ಮಾಡುತ್ತಾ ಇದ್ದಂತ ರೋಮಾ ಸಾಮ್ರಾಜ್ಯದಿಂದ ರಾಜಕೀಯದ ಬೆದರಿಕೆ ಹಾಕಿ ಇವರು ಯಾವುದೋ ಒಂದು ಪಂಗಡ ನಮ್ಮ ಅಧಿಕಾರಕ್ಕೆ ಏನಾದ್ರೂ ತೊಂದರೆ ಆಗುತ್ತೇನೋ ಇವರಿಂದ, ಇವರನ್ನ ಹೀಗೆ ಬೆಳೆಯುವುದಕ್ಕೆ ಬಿಟ್ಟುಬಿಟ್ರೆ ಈ ಸಂಘಟನೆಯನ್ನ ಹತ್ತಿಕ್ಕಬೇಕು ಎನ್ನುವ ಉದ್ದೇಶ ರೋಮಿಯರಿಗಿತ್ತು. ಅವರು they saw Christian church from the political perspective, ಅಂದ್ರೆ ರಾಜಕೀಯ ದೃಷ್ಟಿಯಿಂದ ಅವರು ನೋಡಿ ಅವರು ಸಹ ಇದನ್ನ ಹತ್ತಿಕ್ಕಬೇಕು ಎನ್ನುವ ಪ್ರಯತ್ನವನ್ನು ಒಂದು ಕಡೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸ್ವಂತ ಜನರೇ ಅಂದ್ರೆ ಯಹೂದ್ಯ ಹಿನ್ನೆಲೆಯಿಂದ ರಕ್ಷಣೆ ಹೊಂದಿ ಮುಂದೆ ಬಂದಂತ, ಕ್ರಿಸ್ತನಿಗಾಗಿ ಬದುಕಬೇಕೆಂದು ಕ್ರಿಸ್ತ ನಂಬಿಕೆಗೆ ಬಂದಂತ ಯಹೂದ್ಯ ಹಿನ್ನೆಲೆಯ ವಿಶ್ವಾಸಿಗಳಿಗೆ ಸ್ವಂತ ಪ್ರಜೆಗಳಿಂದ, ಸ್ವಜನರಿಂದ ಅವರಿಗೆ ಹಿಂಸೆ ಬರ್ತಾ ಇತ್ತು. ನಮಗೆ ಗೊತ್ತು, ಮೊದಲನೇ ಶತಮಾನದಲ್ಲಿ ಮೊಟ್ಟ ಮೊದಲ ಕ್ರೈಸ್ತ ವಿಶ್ವಾಸಿಗಳು ಯಹೂದ್ಯರೇ ಆಗಿದ್ರು. ಯೆರೂಸಲೇಮಿನಲ್ಲಿ ಹುಟ್ಟಿದ ಸಭೆಯಿಂದ ಮೊದಲುಗೊಂಡು ಹಲವಾರು ವರ್ಷಗಳು ಅವರಿಗೆ ಹೆಚ್ಚಾಗಿ ವಿರೋಧ ಬಂದದ್ದು ಸಹ ತಮ್ಮ ಸ್ವಕೀಯರಿಂದಲೇ ಏನ್ರಿ. ಹಾಗಾಗಿ ಎರಡರ ನಡುವೆ ಗೊಂದಲಕ್ಕೆ ಒಳಗಾದಂತ ಇಬ್ರಿಯ ಹಿನ್ನೆಲೆಯಿಂದ ಬಂದಂತ ಜೀವಿಶ್ ಕ್ರಿಶ್ಚಿಯನ್ಸ್, they were confused and they wanted to give up this faith. ಈ ವಿಶ್ವಾಸವನ್ನು ಬಿಟ್ಟುಬಿಡಬೇಕು ಅಂಥೇಳಿ ಈ ಶ್ರಮೆಗಳಿಂದ ನಿರುತ್ಸಾಹಕ್ಕೆ ಒಳಗಾದ್ರು. ಮತ್ತೊಂದು ಕಡೆ ಯಹೂದ್ಯ ಮತಾವಲಂಬಿಗಳಾಗಿರುವಂತ ಕೆಲವು ಉಪದೇಶಕರು ಬಂದು ಇದು ಹೊಸ ಮತ, ಹೊಸ ಮಾರ್ಗ, ಯೇಸು ಕ್ರಿಸ್ತನು ದೇವರಲ್ಲ, ಮೋಶೆಗಿಂತ, ಅಬ್ರಾಹ್ಮನಿಗಿಂತ, ಸೊಲೊಮೋನನಿಗಿಂತ, ಪ್ರವಾದಿಗಳಿಗಿಂತ, ಮಹಾಯಾಜಕನಿಗಿಂತ, ಮತ್ತೆ ಮೆಲ್ಕಿಸೆದೇಕನಿಗಿಂತ, ಯೋನನಿಗಿಂತ ಯೇಸು ಕ್ರಿಸ್ತನು ದೊಡ್ಡವನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ
ಎಂಬ ಒಂದು ಸುಳ್ಳು ಉಪದೇಶವನ್ನ ಹರಡುತ್ತಾ ಇದ್ರು. ಇವೆಲ್ಲವುಗಳ ಕಾರಣದಿಂದಾಗಿ ಗೊಂದಲಕ್ಕೆ ಒಳಗಾದಂತ ವಿಶ್ವಾಸಿಗಳು ಯಾಕೆ ಬೇಕು, ಪುನಃ ನಮ್ಮ ಹಳೆ ಧರ್ಮಕ್ಕೆ ಅಂದ್ರೆ ಯಹೂದ್ಯ ನಂಬಿಕೆಗೆ ಹೋಗ್ಬಿಟ್ರೆ ನಾವು ಕ್ಷೇಮವಾಗಿರ್ತೇವೆ, ಭದ್ರತೆ ಇರುತ್ತೆ, ಈ ಎಲ್ಲ ಸಮಸ್ಯೆಗಳು ಬರೋದಿಲ್ಲ, ನಮ್ಮ ಬದುಕು ಅದು ಚೆನ್ನಾಗಿರುತ್ತೆ ಅಂತ ಹೇಳಿ ಭಾವಿಸಿದ್ರು. ಈ ವಿಷಯ ಗೊತ್ತಾದಂತ ಸಭೆಯ ಸೇವಕರಲ್ಲಿ ಒಬ್ಬರಾದಂತ ಅಪೊಸ್ತಲರಾಗಿರಬಹುದು, ಒಬ್ಬರು ಈ ಇಬ್ರಿಯರಿಗೆ ಈ ಪತ್ರಿಕೆಯನ್ನು ಬರೆದಿದ್ದಾರೆ. ಇದನ್ನ ನಮ್ಮ ದೃಷ್ಟಿಯಲ್ಲಿ ನಾವು ಯಾವಾಗಲೂ ಇಟ್ಕೋಬೇಕು. ಅಷ್ಟೇ ಅಲ್ಲ, ಆ ಮೊದಲನೇ ಶತಮಾನ ಮೊದಲುಗೊಂಡು ಇವತ್ತಿನವರೆಗೂ ಉಳಿದು ಬೆಳೆದು ಬರುತ್ತಾ ಇರುವಂತ ಕ್ರೈಸ್ತ ಸಭೆಯಲ್ಲಿ ಪ್ರತಿ ಕಾಲದಲ್ಲಿಯೂ ಸಹ ಈ ರೀತಿಯ ಒಂದು ಗುಂಪು ಜನರು ಬರ್ತಾ ಇದ್ರು. ಯಾವ ರೀತಿಯಲ್ಲಿ ಮೊದಲ ಶತಮಾನದಲ್ಲಿ ಇಬ್ರಿಯ ಕ್ರೈಸ್ತರಿಗೆ ಗೊಂದಲಕ್ಕೆ ಒಳಗಾದ್ರು, ಅವರು ಈ ನಂಬಿಕೆಯಿಂದ ಹಿಂದೆ ಸರಿತಾ ಇದ್ರು, ಆ ರೀತಿಯಲ್ಲಿ ಅಂಥ ಹೋರಾಟಗಳನ್ನ, ಅಂಥ ಸಮಸ್ಯೆಗಳನ್ನ, ಅವರಲ್ಲಿ ಬಂದಂತ ಆಲೋಚನೆಗಳು ಬಂದಂತ ಜನರು ಪ್ರತಿ ಕಾಲಮಾನದಲ್ಲಿ ಇದ್ರು. ಈ 20-21 ಶತಮಾನಗಳಲ್ಲಿ ಕ್ರೈಸ್ತ ಸಭೆ ಈ ರೀತಿಯ ಗೊಂದಲಗಳ ನಡುವೆ, ಹೋರಾಟಗಳ ನಡುವೆ, ವಿರೋಧದ ನಡುವೆ ಉಳಿದು ಬೆಳೆದು ಬರ್ತಾ ಇದೆ, ಬಂದಿದೆ. ಇದನ್ನ ನಾವು ಮನಸ್ಸಿನಲ್ಲಿಟ್ಕೋಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ಓದುವಾಗ ಅವತ್ತಿನ ವಿಶ್ವಾಸಿಗಳಿಗೆ, ಇಬ್ರಿಯ ಹಿನ್ನೆಲೆಯಿಂದ ಬಂದಂತ ವಿಶ್ವಾಸಿಗಳಿಗೆ ಗ್ರಂಥಕರ್ತನು ಈ ಪತ್ರಿಕೆಯನ್ನು ಬರೆದರೂ ಸಹ ಆ ಪತ್ರಿಕೆಯಲ್ಲಿ ಇರುವಂತ ಸಾರಾಂಶವು, ವಿಷಯಗಳು ಪ್ರತಿ ಕಾಲದಲ್ಲಿರುವಂತ ಕ್ರೈಸ್ತ ಸಭೆಗೆ ವರ್ತಿಸುತ್ತದೆ. ಇಟ್ ಈಸ್ ಅಪ್ಲಿಕಬಲ್ ಟು ದ ಚರ್ಚ್ ಆಫ್ ಕ್ರೈಸ್ಟ್ ಇನ್ ಎವ್ರಿ ಏಜ್, ಪ್ರತಿ ಕಾಲದಲ್ಲಿದ್ದಂತ. ಅದಕ್ಕಾಗಿ 6ನೇ ಅಧ್ಯಾಯಕ್ಕೆ ಬಂದಾಗ ಇದಕ್ಕೆ ನಾವು ಮೊದಲೇ ಶೀರ್ಷಿಕೆಯಲ್ಲಿ ನಾವು ಕೊಟ್ಟಂತ ಒಂದು ಹೆಸರು ಏನಂದ್ರೆ ಎ ವಾರ್ನಿಂಗ್ ಟು ಡಿಸ್ಕರೇಜ್ಡ್ ಬಿಲೀವರ್ಸ್. ನಿರುತ್ಸಾಹಕ್ಕೆ ಒಳಗಾದಂತ ವಿಶ್ವಾಸಿಗಳಿಗೆ ಒಂದು ಎಚ್ಚರಿಕೆ ಕೊಡ್ತಾರೆ. ಅಂದ್ರೆ ಈ ಸಣ್ಣ ಸಣ್ಣ ಭಯಗಳಿಗೆ ನೀವು ಭಯಪಟ್ಟು ಹಿಂಜರಿದರೆ ನಿಮಗೆ ಭವಿಷ್ಯತ್ತಿನಲ್ಲಿ ಎದುರಾಗುವ, ನಿಮ್ಮ ನಂಬಿಕೆಗೆ ಎದುರಾಗುವಂತ ಅಪಾಯ ನೀವು ತಿಳ್ಕೊಂಡಿರ್ಬೇಕು ಎಂದು ಒಂದು ಎಚ್ಚರಿಕೆ ನೀಡುತ್ತಾ ಈ ಗ್ರಂಥಕರ್ತ ಬರೀತಾರೆ. ಈಗ ನಾವು ಮುಂದುವರಿಯೋಣ. ನಾವೀಗಾಗಲೇ 9ನೇ ವಚನದ 10ನೇ ವಚನದ ತನಕ ನಾವು ಕಳೆದ ತಿಂಗಳು ಓದಿಕೊಂಡಿದ್ದೇವೆ, ಸ್ವಲ್ಪ ಮಟ್ಟಿಗೆ ಧ್ಯಾನ ಮಾಡಿದ್ದೇವೆ. ಸವಿವರವಾಗಿ ನಾವು ಧ್ಯಾನ ಮಾಡದಿದ್ರು ಸ್ವಲ್ಪ ಮಟ್ಟಿಗೆ ನಾವು ಅದರ ಹಿನ್ನೆಲೆಯನ್ನ ತಿಳ್ಕೊಂಡಿದ್ದೇವೆ. ಈಗ ಸಂಕ್ಷಿಪ್ತ ಸಾರಾಂಶ ಅಂತ ಹೇಳಿದ್ವಲ್ಲ, ಅಲ್ಲಿ PPT ನಲ್ಲಿ ನಿಮಗೆ ಡಿಸ್ಪ್ಲೇ ಆಗಿದೆ. 6ನೇ ಅಧ್ಯಾಯ 1ರಿಂದ 3 ತನಕ ಜೀಸಸ್ ಲೀಡ್ಸ್ ಅಸ್ ಫಾರ್ವರ್ಡ್. ಈ ಅಧ್ಯಾಯ ಯೇಸು ಕ್ರಿಸ್ತನು ಮಾತ್ರವೇ ನಮ್ಮನ್ನ ಮುನ್ನಡೆಸುತ್ತಾನೆ. ಯಾಕಂದ್ರೆ ಇಬ್ರಿಯ ಕ್ರೈಸ್ತರು ಈಗಾಗಲೇ ಅವರ ಧರ್ಮದಲ್ಲಿ ಅಥವಾ ಧರ್ಮಶಾಸ್ತ್ರದಲ್ಲಿ ಮೋಶೆ ಮೂಲಕ ಕೊಟ್ಟಂತ ವಿಧಿವಿಧಾನಗಳು ಅವರು ಅನುಸರಿಸ್ತಾ ಬಂದ್ರು. ಆದ್ರೆ ಅವರು ಫೇಲ್ ಆಗ್ತಿದ್ರು, ಅದು ಬೇರೆ ವಿಷಯ. ಆದ್ರೆ ಅದು ಚೆನ್ನಾಗಿದೆ, ಅದಿದ್ರೆ ಸಾಕು ಎನ್ನುವಂತ ಅಭಿಪ್ರಾಯ ಅವರಿಗಿತ್ತು. ಆದ್ರೆ ಕ್ರಿಸ್ತನನ್ನ ನಂಬಿದ ನಂತರವೂ ಸಹ ಮತ್ತೆ ಹಳೆ ಒಡಂಬಡಿಕೆ ಅಥವಾ ಧರ್ಮಶಾಸ್ತ್ರದ ವಿಧಿವಿಧಾನಗಳನ್ನು ಅನುಸರಿಸಬೇಕು, ಅದನ್ನು ಗೌರವಿಸಬೇಕು ಎನ್ನುವ ಭಾವನೆ ಅವರಲ್ಲಿತ್ತು. ತಪ್ಪಿಲ್ಲ, ಅದನ್ನು ಗೌರವಿಸುವುದರಲ್ಲಿ ತಪ್ಪಿಲ್ಲ. ಆದ್ರೆ ಆ ಇಡೀ ಧರ್ಮಶಾಸ್ತ್ರವು ಯಾವ ಉದ್ದೇಶದಿಂದ ದೇವರು ಮೋಶೆಯ ಮೂಲಕ, ಹಳೆ ಒಡಂಬಡಿಕೆಯ ಪ್ರವಾದಿಗಳ ಮೂಲಕ ಈ ಇಬ್ರಿಯರಿಗೆ, ಇಬ್ರಿ ಜನಾಂಗದವರಿಗೆ ಕೊಟ್ಟರೋ, ಆ ಉದ್ದೇಶವೆಲ್ಲವೂ ಕ್ರಿಸ್ತನ ಶಿಲುಬೆಯ ಮರಣ ಪುನರುತ್ಥಾನದ ಮೂಲಕ ನೆರವೇರಿದೆ. ಅವುಗಳೆಲ್ಲವನ್ನ ಕ್ರಿಸ್ತನು ತನ್ನ ಮರಣ ಪುನರುತ್ಥಾನಗಳಿಂದ ನೆರವೇರಿಸಿ ಸಭೆಯನ್ನು ಸ್ಥಾಪಿಸಿದ್ದಾನೆ ಎಂಬುದಾಗಿ ಅಪೊಸ್ತಲರ ಬೋಧನೆ 1ನೇ ಶತಮಾನದಲ್ಲಿತ್ತು. ಅವರ ಬೋಧನೆ ಕೇಳಿ ಯೇಸುವನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರು. ಆ ಹೊಸ ಒಡಂಬಡಿಕೆಯ ನಂಬಿಕೆಗೆ ಬಹಳ ಹತ್ತಿರವಾಗಿರುವಂತ ನಂಬಿಕೆ, ಕೆಲವು ವಿಧಿವಿಧಾನಗಳು, ಸಂಸ್ಕಾರಗಳು ಇಬ್ರಿಯ
ಜನರಿಗೆ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಇತ್ತು. ಅದನ್ನೇ 6ನೇ ಅಧ್ಯಾಯ ಮೊದಲ ಕೆಲವು ಮಾತುಗಳಲ್ಲಿ ನಾವು ನೋಡುತ್ತೇವೆ. ಅದಕ್ಕಾಗಿ ನಾವು ಕೊಟ್ಟಂತ ಹೆಸರು, ಅದು ಏನೇ ಇದ್ರೂ ಸಹ ನಮ್ಮನ್ನ ಮುಂದೆ ನಡೆಸುವನು, ಒಂದು ಕಡೆ ಸ್ಟಾಗ್ನೆಂಟ್ ಆಗದೆ, ನಿಂತು ಹೋಗದೆ ನಮ್ಮನ್ನ ಮುಂದಕ್ಕೆ ನಡೆಸಿ ನಾವು ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ಪ್ರಬುದ್ಧತೆಯನ್ನ ಅಂದ್ರೆ ಮೆಚೂರಿಟಿಯನ್ನ ಪಡೆಯುವುದಕ್ಕೆ ನಾವು ಕ್ರಿಸ್ತನನ್ನ ಅನುಸರಿಸುತ್ತಾ, ಆತನ ಶಿಷ್ಯರಾಗುತ್ತಾ, ಆತ್ಮಿಕವಾಗಿ ಬೆಳೆಯುತ್ತಾ, ಆತ್ಮಿಕವಾಗಿ ದೇವರ ವಿಷಯಗಳನ್ನು ತಿಳಿದುಕೊಳ್ಳುತ್ತಾ, ಕಲಿಯುತ್ತಾ, ಮುನ್ನಡೆಯುತ್ತಾ, ಬೆಳೆಯುತ್ತಾ, ಮೆಚೂರಿಟಿಗೆ, ಪ್ರಬುದ್ಧತೆಯನ್ನ ಪಡೆಯುವುದಕ್ಕೆ ಮುಂದುವರಿಯಬೇಕು. ಆ ರೀತಿ ಮುಂದುವರಿಯುವುದಕ್ಕೆ ಕ್ರಿಸ್ತನು ಮಾತ್ರವೇ ನಮ್ಮ ಸಾಧನ. ಕ್ರಿಸ್ತನನ್ನ ಅನುಸರಿಸಿ ಆತನನ್ನ ನೋಡುತ್ತಾ ಇದ್ರೆ ಮಾತ್ರ ಇದು ಸಾಧ್ಯ ಎಂದು ಆ 3 ವಚನಗಳಲ್ಲಿ ಹೇಳ್ತಾರೆ. ನಂತರ 6ನೇ ಅಧ್ಯಾಯ 4ರಿಂದ 10 ತನಕ ಜೀಸಸ್ ಈಸ್ ದ ಓನ್ಲಿ ವೇ. ಪರಲೋಕಕ್ಕೆ, ದೇವರ ರಾಜ್ಯಕ್ಕೆ, ದೇವರ ಸನ್ನಿಧಿಗೆ ನಮ್ಮನ್ನ ಕೊಟ್ಟ ಕೊನೆಯದಾಗಿ ಸೇರಿಸುವಂತ ವ್ಯಕ್ತಿ ಯೇಸು ಕ್ರಿಸ್ತನು ಮಾತ್ರವೇ ಆಗಿದ್ದಾನೆ. ಆದ ಕಾರಣ ಆ ದಿಸೆಯಲ್ಲಿ ನಾವು ನೋಡುವಾಗ ಆತನೇ ಮಾರ್ಗ ಎಂದು ಈ 4ನೇ ವಚನದಿಂದ 10ನೇ ವಚನದ ತನಕ ಎಚ್ಚರಿಕೆ ಮಾತುಗಳನ್ನು ಹೇಳ್ತಾನೆ. ಮತ್ತೆ 11ರಿಂದ 20 ತನಕ ಇಡೀ ಅಧ್ಯಾಯದ ಸಂಕ್ಷಿಪ್ತ ಸಾರಾಂಶ. 11ರಿಂದ 20 ತನಕ ಜೀಸಸ್ ಈಸ್ ಅವರ್ ಆಂಕರ್. ಯೇಸು ನಮ್ಮ ಕ್ರಿಸ್ತ ನಂಬಿಕೆಗೆ ಲಂಗರಿನಂತೆ ಇದ್ದಾನೆ. ಲಂಗರು ಅಂತಂದ್ರೆ ಏನು ಅಂತ ಹೇಳಿ ನಾವು ಮುಂದಕ್ಕೆ ನೋಡೋಣ. ಹೇಗೂ ಈಗ 4ನೇ ವಚನದಿಂದ 6ನೇ ವಚನದ ತನಕ ಓದಿದರೆ ಅಲ್ಲಿ ನಾವು ಪ್ರದರ್ಶಿಸಿರುವಂತ ಈ ಬೋರ್ಡ್ನಲ್ಲಿ ದ ಇಂಪಾಸಿಬಿಲಿಟೀಸ್ ಆಫ್ ರಿಪೆಂಟೆನ್ಸ್ ಫಾರ್ ದೋಸ್ ಹೂ ಫಾಲ್ ಅವೇ ಆಫ್ಟರ್ ರಿಸೀವಿಂಗ್ ಬ್ಲೆಸ್ಸಿಂಗ್ಸ್ ಫ್ರಮ್ ಗಾಡ್. ದೇವರಿಂದ ಅನುಗ್ರಹಗಳನ್ನು, ಆಶೀರ್ವಾದಗಳನ್ನು ಪಡೆದ ನಂತರ ನಂಬಿಕೆಯಿಂದ ಹಿಂಜಾರಿ ಹೋಗುವವರಿಗೆ ಪಶ್ಚಾತ್ತಾಪ ಪಡುವುದು ಅಂಥವರು ಅಸಾಧ್ಯ ಎಂದು ಹೇಳುವ ಮಾತುಗಳು ಅಲ್ಲಿ ಬರೆಯಲ್ಪಟ್ಟಿದೆ. ನಾವು ಕಳೆದ ತಿಂಗಳು ಅದನ್ನು ಓದಿದ್ದೇವೆ, ಆದ್ರೂ ಮತ್ತೊಂದು ಸಾರಿ ಓದುವುದು ಅವಶ್ಯಕತೆ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದ ಉಂಟಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಅಂತ ಹೇಳಿ. ಅಂದ್ರೆ ಪ್ರಾಥಮಿಕವಾದ ಸೂತ್ರಗಳನ್ನ, ನಂಬಿಕೆಗೆ ಸಂಬಂಧಪಟ್ಟಂತ ಅನುಭವಗಳನ್ನ ದೇವರ ಕೃಪೆಯಿಂದ ಹೊಂದಿದ ವಿಶ್ವಾಸಿಗಳು ಅವರು ಬೆಳೆಯದೆ ಹಿಂದೆ ಹೋದರೆ, ನಂಬಿಕೆಯನ್ನ ಕಳ್ಕೊಂಡ್ರೆ, ನಂಬಿಕೆಯಿಂದ ಹಿಂಜರಿದರೆ ಏನ್ರಿ ಉಂಟಾಗುವ ಪರಿಣಾಮಗಳು ಏನು? ಏನ್ ಹೇಳ್ತಾನೆ 4ನೇ ವಚನದಿಂದ 10ನೇ ವಚನದ ತನಕ ಏನ್ ಹೇಳ್ತಾನೆ? ಒಂದು ವೇಳೆ ಅಂಥವರು ಭ್ರಷ್ಟರಾದರೆ, ವಿಶ್ವಾಸದಿಂದ ತಪ್ಪಿ ಹೋದ್ರೆ, ಅವರಲ್ಲಿ ತಿರುಗಿ ಮಾನಸಾಂತರವನ್ನ ಹುಟ್ಟಿಸುವುದು ಅಸಾಧ್ಯ ಅಂತ ಹೇಳ್ತಾರೆ. ಅಂಥವರಲ್ಲಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ದ ಇಂಪಾಸಿಬಿಲಿಟೀಸ್ ಆಫ್ ರಿಪೆಂಟೆನ್ಸ್ ಆಫ್ ದೋಸ್ ಹೂ ಫಾಲ್ ಅವೇ ಫ್ರಮ್ those who fall away after receiving blessings from God. ದೇವರ ಆಶೀರ್ವಾದಗಳೆಂಬಂತ ಈ ಆಧ್ಯಾತ್ಮಿಕ ಸತ್ಯಗಳನ್ನು ಪಡೆದ ಮೇಲೆ ಅವರು ಹಿಂಜರಿದ್ರೆ ಅಂಥವರಲ್ಲಿ ಮತ್ತೆ ಮಾನಸಾಂತರ ಪಟ್ಟು, ಪಶ್ಚಾತ್ತಾಪ ಪಟ್ಟು ತಿರುಗಿ ಕರ್ತನ ನಂಬಿಕೆಗೆ ಬರುವುದು ಸ್ವಲ್ಪ ಕಠಿಣವಾದ ವಿಷಯ, ಅಸಾಧ್ಯ ಎಂದು ಹೇಳ್ತಾರೆ. ಆಮೇಲೆ 6ನೇ ವಚನ, ಅವರಲ್ಲಿ ತಿರುಗಿ ಮಾನಸಾಂತರ ಹುಟ್ಟಿಸುವುದು ಅಸಾಧ್ಯ, ಯಾಕಂದ್ರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವವರು ಆಗಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಮಾನಸಾಂತರ ಪಡೆಯದೆ, ತಪ್ಪನ್ನು ತಿದ್ದಿಕೊಳ್ಳದೆ, ನಂಬಿಕೆಯಲ್ಲಿ ಬೆಳೆಯದೆ, ಪ್ರಬುದ್ಧತೆಯನ್ನು ಪಡೆಯದೆ ಇರುವ ಆ ಪ್ರಾಥಮಿಕವಾದ ಮೂಲಭೂತ ನಂಬಿಕೆಯನ್ನು ಸಹ ಕಳ್ಕೊಳ್ಳುವ ಅಪಾಯವಿರುವಂಥವರಲ್ಲಿ
ಪಶ್ಚಾತ್ತಾಪ ರಿಪೆಂಟನ್ಸ್ ಅನ್ನ ಉಂಟು ಮಾಡುವುದು ಅಸಾಧ್ಯ ಎಂಬ ಕಠಿಣವಾದ ಮಾತುಗಳನ್ನ ಹೇಳ್ತಾನೆ. ಹೇಳಿಬಿಟ್ಟು ಅದಕ್ಕೆ ಒಂದು ದೃಷ್ಟಾಂತವನ್ನ ಸಹ ಕೊಡ್ತಾನೆ. ಏನ್ ದೃಷ್ಟಾಂತ ಅದು? ಏನ್ ದೃಷ್ಟಾಂತ ಅಂತಂದ್ರೆ ಅಲ್ಲಿ 7ನೇ ವಚನದಿಂದ, ಭೂಮಿಯು ತನ್ನ ಮೇಲೆ ಅನೇಕಾವರ್ತಿ ಸುರಿಯುವ ಮಳೆಯನ್ನು ಹೀರಿಕೊಂಡು ಅದು ಯಾರ ನಿಮಿತ್ತವಾಗಿ ವ್ಯವಸಾಯ ಮಾಡಲ್ಪಡುತ್ತದೋ ಅವರಿಗೆ ಅನುಕೂಲವಾದ ಬೆಳೆಯನ್ನು ಕೊಟ್ಟರೆ ದೇವರ ಆಶೀರ್ವಾದವನ್ನು ಹೊಂದುತ್ತದೆ. ಆದರೆ ಅದು ಮುಳ್ಳು ಗಿಡಗಳನ್ನು ಕಳೆಗಳನ್ನು ಬೆಳೆಸಿದ್ರೆ ಅಯೋಗ್ಯವೆನಿಸಿಕೊಂಡು ಶಾಪಕ್ಕೆ ಗುರಿಯಾಗುತ್ತದೆ, ಅದರ ಅಂತ್ಯವು ಸುಡಲ್ಪಡುವುದೇ ಎಂಬ ತುಂಬಾ ಕಠಿಣವಾದ ಹಾರ್ಷ್ ಆದ ಮಾತುಗಳನ್ನ ಈ ಗ್ರಂಥಕರ್ತನು ಉಪಯೋಗಿಸ್ತಾನೆ. ಒಂದು ದೃಷ್ಟಾಂತವನ್ನ ಹೇಳ್ತಾನೆ. ಉದಾಹರಣೆ ಏನಂದ್ರೆ, ಭೂಮಿ ಇದೆ, ಆಕಾಶದಿಂದ ಸುರಿಯುವಂತ ಮಳೆಯನ್ನ ಹೀರಿಕೊಂಡು ಆ ಭೂಮಿ ಯಾರ ನಿಮಿತ್ತವಾಗಿ, ಈಗ ಹೊಲ ಗದ್ದೆಗಳನ್ನ ವ್ಯವಸಾಯ ಮಾಡುವಂತ ರೈತರಿದ್ದಾರೆ, ಅವರು ನೀರು ಹಾಯಿಸ್ತಾರೆ ಗದ್ದೆಗಳಿಗೆ, ತೋಟಗಳಿಗೆ, ಹೊಲಗಳಿಗೆ. ಆ ನೀರನ್ನು ಹಾಯಿಸುವುದಕ್ಕೆ ಮೊದಲು ಬಿತ್ತನೆ ಮಾಡ್ತಾರೆ. ಆ ಬಿತ್ತನೆ ಮಾಡಿದ ನಂತರ ಆ ಬಿತ್ತನೆಯ ಫಲವಾದಂತ ಪ್ರತಿಫಲವನ್ನ ಅವರು ಎದುರು ನೋಡ್ತಾರೆ. ಆಕಾಶದಿಂದ ಬೀಳುವ ಮಳೆಯಿಂದಾಗ್ಲಿ, ಇವರು ಹಾಯಿಸುವ ನೀರಿಂದಾಗ್ಲಿ ಬೆಳೆಯನ್ನು ಆಶಿಸ್ತಾರೆ. ಆದ್ರೆ ಆ ಬೆಳೆ ಬರದೆ ಅದಕ್ಕೆ ತದ್ವಿರುದ್ಧವಾಗಿ, ಪ್ರಕೃತಿಯ ವಿರುದ್ಧವಾಗಿ ಅದು ಮುಳ್ಳು ಗಿಡಗಳನ್ನು ಕಳೆಗಳನ್ನು ಬೆಳೆಸಿದ್ರೆ ಏನ್ ಮಾಡ್ತಾರೆ? ಅವರು ಸಹ ಡಿಸಪಾಯಿಂಟ್ ಆಗಿ ಕೊನೆಗೆ ಆ ಮುಳ್ಳು ಗಿಡಗಳನ್ನು ಕಳೆಗಳನ್ನು ಒಟ್ಟಾಗಿ ಸೇರಿಸಿ ಕಿತ್ತು ಸುಡ್ತಾರೆ. ಅದಕ್ಕೆ ಅದು ಅಪಾಯವನ್ನ ನೀವು ಗುರುತಿಸ್ರಿ ಅಂತ ಹೇಳ್ತಾನೆ. ಏನ್ರಿ? ಆಮೇಲೆ 11ರಿಂದ 20ನೇ ವಚನದ ತನಕ ತುಂಬಾ ಆಸಕ್ತಿಕರವಾದ ವಿಷಯಗಳನ್ನು ಹೇಳ್ತಾನೆ. ನಾವು ಕಳೆದ ತಿಂಗಳು ಅವಳನ್ನು ಓದಲಿಲ್ಲ, ಅದರಿಂದ ಈ ದಿನ ನಾವು ಅದನ್ನು ಓದೋಣ. ಅದರ ತಲೆ ಬರಹದಲ್ಲಿ ಸಹ ದೇವರ ವಾಗ್ದಾನಗಳು ಎಷ್ಟು ಮಾತ್ರಕ್ಕೂ ತಪ್ಪುವುದಿಲ್ಲವೆಂಬುದು ಅಂತ ಹೇಳಿ 11ನೇ ವಚನದ ತಲೆ ಬರಹದಲ್ಲಿ ಇದೆ. ಮತ್ತೆ ನೀವು ಉಪಚಾರ ಮಾಡುವುದರಲ್ಲಿ, ಯಾಕಂದ್ರೆ 9ನೇ ವಚನದ ಹೇಳ್ತಾನೆ, ಸ್ವಲ್ಪ ಕಠಿಣವಾಗಿ ಮಾತಾಡಿದ್ದೇನೆ ಎಂದು ಅನ್ನಿಸಿ ಗ್ರಂಥಕರ್ತನು ಅದನ್ನು ಸ್ವಲ್ಪ ತಿಳಿ ಮಾಡುವುದಕ್ಕಾಗಿ, ಆದರೆ ಪ್ರಿಯರೇ, 9ನೇ ವಚನ, ಆದರೆ ಪ್ರಿಯರೇ, ಈ ರೀತಿಯಾಗಿ ನಾವು ಮಾತಾಡಿದ್ರು ನೀವು ಇದಕ್ಕಿಂತ ಉತ್ತಮವಾಗಿಯೂ ರಕ್ಷಣಕರವಾಗಿಯೂ ಇರುವ ಸ್ಥಿತಿಯಲ್ಲಿ ಇದ್ದೀರೆಂದು ದೃಢವಾಗಿ ನಂಬಿದ್ದೇನೆ. ನೀವು ದೇವ ಜನರಿಗೆ ಉಪಚಾರ ಮಾಡಿದಿರಿ, ಇನ್ನೂ ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು, ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ ಎಂದು ಪ್ರೋತ್ಸಾಹಕರವಾದಂತ ಮಾತುಗಳನ್ನು ಬರೀತಾರೆ. ಒಂದು ವೇಳೆ ಅವರಿಗೆ ಎಚ್ಚರಿಕೆ ನೀಡುವಾಗ ಆತನ ಮಾತುಗಳು ಸ್ವಲ್ಪ ಕಠಿಣವಾಗಿ ಕಂಡು ಬಂದರೂ ಸಹ, ಅವರು ನಂಬಿಕೆಯಲ್ಲಿ ಇದ್ದಂತಹ ದಿನಗಳಲ್ಲಿ ಅವರು ಮಾಡಿದ ಒಳ್ಳೆಯ ಕೆಲಸವನ್ನ ಕ್ರಿಸ್ತನಲ್ಲಿ ಅವರು ಇತರರಿಗೆ, ಸೇವಕರಿಗೆ, ದೇವರ ಮಕ್ಕಳಿಗೆ, ಸಭೆಗೆ ತೋರಿಸಿದಂತ ಪ್ರೀತಿ, ಅವರಲ್ಲಿದ್ದಂತ ಈ ಸದ್ಗುಣಗಳನ್ನ ಮೆಚ್ಚುತ್ತಾ ಬರೀತಾನೆ. ನೀವು ದೇವ ಜನರಿಗೆ ಉಪಚಾರ ಮಾಡಿದ್ರಿ, ಇನ್ನೂ ಮಾಡ್ತಾ ಇದ್ದೀರಿ. ಈ ಕೆಲಸವನ್ನು, ಅಂದ್ರೆ ಯುವರ್ ವರ್ಕ್, ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿ, ಯುವರ್ ಹಾರ್ಡ್ ವರ್ಕ್ ಅಂಡ್ ಯುವರ್ ಲವ್, ಈ ಎರಡನ್ನು ಮರೆತು ಬಿಡುವುದಕ್ಕೆ ದೇವರು ಅನ್ಯಾಯಸ್ಥನಲ್ಲ ಎಂದು ಹೇಳುತ್ತಾ ಮುಂದುವರಿಯುತ್ತಾನೆ 11ನೇ ವಚನದಿಂದ. ನೀವು ಉಪಚಾರ ಮಾಡುವುದರಲ್ಲಿ ಯಾವ ಆಸಕ್ತಿಯನ್ನು ತೋರಿಸಿದ್ದೀರೋ, ನಿಮ್ಮ ನಿರೀಕ್ಷೆ ದೃಢ ಮಾಡಿಕೊಂಡು ಕಡೆಯ ತನಕ ಹಿಡಿಯುವುದರಲ್ಲಿಯೂ ನಿಮ್ಮಲ್ಲಿ ಪ್ರತಿಯೊಬ್ಬರು ಅದೇ ಆಸಕ್ತಿಯನ್ನು ತೋರಿಸಬೇಕೆಂದು ಅಪೇಕ್ಷಿಸುತ್ತೇನೆ. ಅಂದ್ರೆ ಈಗ 12ನೇ ವಚನವನ್ನು ಸಹ ಓದ್ತೇನೆ ನೋಡ್ರಿ. ನೀವು ಮಂದಮತಿಗಳಾಗಿರದೆ ಯಾರು ವಾಗ್ದಾನಗಳನ್ನು ನಂಬಿ
ಅವುಗಳ ಫಲಕ್ಕೋಸ್ಕರ ಬಹುದಿವಸಗಳವರೆಗೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವವರಾಗಬೇಕೆಂದು ಕೋರುತ್ತೇನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ವಿ ಹ್ಯಾವ್ ರೆಡ್ ಹಿಯರ್. ಈಗ ಇಮಿಟೇಟ್ ಅನ್ನೋದು ಅಂದ್ರೆ ಅನುಕರಣೆ ಅನ್ನೋದು ಕ್ರೈಸ್ತ ಸಮಾಜದಲ್ಲಿ, ಸಭೆಯಲ್ಲಿ ಇವತ್ತು ಹೆಚ್ಚಾಗಿ ಕಂಡು ಬರುತ್ತಿರುವಂತಹ ಒಂದು ದುರವಸ್ಥೆ. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಕೇಳಬೇಕು. ಇದು ಅಪಾಯದ ಗಂಟೆ ಬಾರಿಸ್ತಿರುವಂತ ಸಮಯ. ಈಗ ಅನುಕರಣೆ ಅನ್ನೋದು ಇಮಿಟೇಷನ್ ಅಂತಾರೆ. ಅಂದ್ರೆ ಒಬ್ಬರ ತರ ಡ್ರೆಸ್ ಮಾಡೋದು, ಒಬ್ಬರ ತರ ಮಾತಾಡೋದು, ಒಬ್ಬರನ್ನ ಅನುಸರಿಸುವುದು. ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಒಬ್ಬರನ್ನ ನೋಡಿ ಕಲಿಯುವಂಥದ್ದು. ಈಗ ಚಿಕ್ಕ ಮಕ್ಕಳಿದ್ದಾರೆ, ದೊಡ್ಡವರನ್ನ ನೋಡಿ ಅವರು ಹೇಗೆ ಇದ್ದಾರೆ, ಹೇಗೆ ಮಾತಾಡ್ತಾರೆ, ಯಾವ ರೀತಿಯಲ್ಲಿ ನಟಿಸುತ್ತಾರೆ, ಯಾವ ರೀತಿ ಹಾವಭಾವಗಳನ್ನು ಪ್ರದರ್ಶಿಸುತ್ತಾರೆ, ಎಲ್ಲ ಮುಂತಾದ ವಿಷಯಗಳಿದೆ. ಇದು ಕ್ರೈಸ್ತ ಸಭೆಯೊಳಗೆ ದೇವರ ಸೇವಕರ ಮಧ್ಯದಲ್ಲಿ, ದೇವರ ಮಕ್ಕಳ ವಿಶ್ವಾಸಕ್ಕೆ ಸಂಬಂಧಪಟ್ಟಂತ ವಿಷಯದಲ್ಲಿ ಬಂದ್ಬಿಟ್ಟಿದೆ. ಈಗ ಅದು ಬೆಳೆದು ಹೆಮ್ಮರವಾಗ್ತಿದೆ. ಈಗ ಇವತ್ತು ನಮ್ಮ ಸಹೋದರರು ಜೇಸನ್ ಅವರು ಪ್ರಾರ್ಥನೆಯ ಮನವಿಗಳನ್ನು ಇಟ್ಟಿದ್ರಲ್ಲ, ಪ್ರಪಂಚದಾದ್ಯಂತ, ಮುಖ್ಯವಾಗಿ ಏಷ್ಯಾ ಖಂಡದಲ್ಲಿರುವಂತ ಭೂಭಾಗದಲ್ಲಿರುವಂತಹ ಭೂಪಟವನ್ನು ಇಟ್ಟು ಅವರು ಹೇಳಿದ್ರು, ನಾವು ಯುವ ಜನರಿಗಾಗಿ ಪ್ರಾರ್ಥಿಸಬೇಕು, ಕ್ರೈಸ್ತ ಯುವಕರಿಗಾಗಿ ನಾವು ಪ್ರಾರ್ಥಿಸಬೇಕು. ಯಾಕಂತಂದ್ರೆ ಕ್ರೈಸ್ತ ಯುವಕರು ಸೇವೆಗೆ ಬಂದಿರತಕ್ಕಂತ ಈ ಪೀಳಿಗೆಯ ಯವನಸ್ಥರು ಯೇಸು ಕ್ರಿಸ್ತನು ಹೇಳಿದ ಹಾಗೆ ಅವರು ತದನಂತರ ಭವಿಷ್ಯತ್ತಿನಲ್ಲಿ ಈ ಸೇವೆಯನ್ನ ಸತ್ಯಕ್ಕೆ ಅನುಸಾರವಾಗಿ ನಡೆಸಿಕೊಂಡು ಹೋಗುವುದಕ್ಕೆ ಬೇಕಾದಂತ ಸಿದ್ಧತೆಯನ್ನ, ಕಲಿವಿಕೆಯನ್ನ, ಅಧ್ಯಯನವನ್ನ ಅವರು ಮಾಡಬೇಕು. ಮುಂದಿನ ಪೀಳಿಗೆಯನ್ನ ಅವರು ತಯಾರಿಸಬೇಕು, ಸತ್ಯದಲ್ಲಿ ನಿಲ್ಲುವಂತೆ ಅವರು ಇರಬೇಕು. ಅದಕ್ಕೊಂದು ಹೆಸರು ಕೊಟ್ಟರು, ವಿ ಆರ್ ನಾಟ್ ಹಿಯರ್ ಟು ಮೇಕ್ ಮೆಂಬರ್ಸ್ ಇನ್ ದ ಕ್ರಿಶ್ಚಿಯನ್ ಚರ್ಚ್, ಬಟ್ ರಾದರ್ ವಿ ಆರ್ ಹಿಯರ್ ಟು ಟೀಚ್ ಟು ದ ನ್ಯೂ ಕನ್ವರ್ಟ್ಸ್ so that they will become disciples of Christ and they will follow, ultimately they will follow Christ throughout their life ಅಂತ ಹೇಳಿ ಅವರು ಹೇಳಿದ್ರು. ಅದು ಇವತ್ತು ಇದೆಯಾ? ಕೆಲವು ಕಡೆ ಇದೆ. ಆದ್ರೆ ಹೆಚ್ಚಿನ ಮಟ್ಟದಲ್ಲಿ ನೋಡಿದ್ರೆ ಈ ಜನ ಎಂಥದ್ದು ಏನು ಜನಮರಳು ಜಾತ್ರೆ ಮರಳು ಅನ್ನಂಗೆ ಒಬ್ಬರನ್ನ ನೋಡಿ ಒಬ್ಬರು ಅದನ್ನ ಅನುಸರಿಸ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಗ್ರಂಥಕರ್ತನ ಏನ್ ಹೇಳ್ತಾನಂದ್ರೆ, ನಾವು ಓದಂತ 12ನೇ ವಚನ, ನೀವು ಮಂದಮತಿಗಳಾಗಿರದೆ, ಅಂದ್ರೆ ಮಂದಮತಿಗಳು ಅಂತಂದ್ರೆ ಸ್ಲಗ್ಗಿಶ್ ಅಂತ ಅನ್ನುವಂತ ಇಂಗ್ಲಿಷ್ ಮಾತಿಗೆ ಏನಂತಂದ್ರೆ ಒಂದು ನಿಷ್ಕ್ರಿಯವಾಗಿ ಕ್ರಿಯಾಶೀಲರಾಗಿ ಇರುವುದಕ್ಕೆ ಬದಲಾಗಿ, ಚಟುವಟಿಕೆಯಿಂದ ಉತ್ಸಾಹದಿಂದ ಇರುವುದಕ್ಕೆ ಬದಲಾಗಿ ಏನೋ ಬೇಕಾಬಿಟ್ಟಿ, ಮುಖ್ಯವಾಗಿ ವಾಕ್ಯದ ಸತ್ಯವನ್ನ ಅನುಸರಿಸುವುದರಲ್ಲಿ ನಂಬಿಕೆಯನ್ನ ಕಾಪಾಡಿಕೊಳ್ಳುವ ವಿಷಯದಲ್ಲಿ ಇವತ್ತಿನ ಸಮಾಜದಲ್ಲಿ ಮುಖ್ಯವಾಗಿ ಯವನಸ್ಥರು ಹಿಂಜರಿದಿದ್ದಾರೆ. ಅವರಿಗೆ ಅದರಲ್ಲಿ ಆಸಕ್ತಿ ಇಲ್ಲ. ಸತ್ಯವನ್ನು ಅನುಸರಿಸುವುದರಲ್ಲಿ ಮಂದಮತಿಗಳಾಗಿರಬೇಡ್ರಿ. ಯಾಕಂತಂದ್ರೆ ಯಾರು ವಾಗ್ದಾನಗಳನ್ನ ನಂಬಿ ಅವುಗಳ ಫಲಕ್ಕೋಸ್ಕರ, ದ ರಿಸಲ್ಟ್ ಆಫ್ ದೇರ್ ಫೇತ್, ನಂಬಿಕೆಯ ಫಲವಾಗಿರುವಂತ ಫಲಕ್ಕೋಸ್ಕರ ಬಹು ದಿವಸಗಳವರೆಗೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವವರಾಗಬೇಕೆಂದು ಕೋರುತ್ತೇನೆ ಅಂತ ಸೊಗಸಾದ ಮಾತುಗಳು. ಇವತ್ತು ಕ್ರೈಸ್ತ ಸಭೆಗಳಲ್ಲಿ, ದೊಡ್ಡ ದೊಡ್ಡ ಸಭೆಗಳಲ್ಲಿ ಮೀಟಿಂಗ್ಗಳಿಗೆ ಕೊರತೆ ಇಲ್ಲ, ಸಮಾವೇಶಗಳಿಗೆ, ಸಮಾರಂಭಗಳಿಗೆ, ಪ್ರಾರ್ಥನೆಗಳಿಗೆ ಕೊರತೆ ಇಲ್ಲ. ಈಗ ಹೊಸ ಒಂದು ರೋಗ ಬಂದ್ಬಿಟ್ಟಿದೆ. ಏನ್ ರೋಗ ಅಂದ್ರೆ ವರ್ಷಿಪ್. ಎಲ್ಲಿ ನೋಡಿದ್ರು ವರ್ಷಿಪ್, ಸುವಾರ್ತೆ ಸಾರೋದು ಪಕ್ಕಕ್ಕೆ ಇಟ್ಬಿಟ್ಟು ದೊಡ್ಡ ದೊಡ್ಡ ಬಹಿರಂಗ ವೇದಿಕೆಗಳ ಮೇಲೆ ಆರಾಧನೆ ಮಾಡ್ತಾರಂತೆ. ಆರಾಧನೆ ಸಭೆಯಲ್ಲಿ ಮಾಡಬೇಕು, ದೇವರ ಮಕ್ಕಳ ನಡುವೆ ಆರಾಧನೆ ನಡೀಬೇಕು, ದೇವರಿಗೆ ಕೃತಜ್ಞತೆಯನ್ನ, ಸ್ತುತಿಯನ್ನ
ಮಾಡಬೇಕು. ಪ್ರಾರ್ಥನೆ, ವಿಜ್ಞಾಪನೆಗಳನ್ನ, ಮನವಿಗಳನ್ನ, ಉಪವಾಸ ಪ್ರಾರ್ಥನೆಗಳು ಸಭೆಗಳಲ್ಲಿ, ವಿಶ್ವಾಸಿಗಳ ಮನೆಗಳಲ್ಲಿ ನಡೀಬೇಕು. ಅದು ಖಂಡಿತವಾಗಿ ನಡೀಬೇಕು. ಆರಾಧನೆ ಬಹಿರಂಗವಾದ ವೇದಿಕೆಗಳ ಮೇಲೆ ನೂರಾರು ಜನ ಯವನಸ್ಥರನ್ನ ಸೇರಿಸಿ ವಿಚಿತ್ರವಾದ ವಾದ್ಯಗಳನ್ನೆಲ್ಲ ತಗೊಂಡು ಬಂದು ದೊಡ್ಡ ದೊಡ್ಡ ಬಾಕ್ಸ್ಗಳನ್ನ ಇಟ್ಟು, ಡಿಜೆಗಳನ್ನ ಇಟ್ಟು ಏನ್ರಿ ಹಾಡುಗಳನ್ನ ಹಾಡುತ್ತಾ, ಕುಣಿಯುತ್ತಾ, ಕೇಕೆ ಹಾಕುತ್ತಾ, ಹುಚ್ಚಿ ಹಿಡಿದ ಹಾಗೆ ಪಬ್ಗಳಲ್ಲಿ ಕೂಗಾಡ್ತಾರಲ್ಲ, ಆ ರೀತಿಯಲ್ಲಿ ಕೂಗಾಡಿ ಅದು ವರ್ಷಿಪ್ ಅಂತ ಹೇಳೋರನ್ನ ಏನನ್ನೋಣ ನಾವು? ಏನ್ ಹೇಳೋದು? ಯಾವ ಹುಚ್ಚು ಹಿಡಿದಿದೆ ಅವರಿಗೆ? ಏನಾದ್ರೂ ಹೇಳಕ್ ಹೋದ್ರೆ ನಾವು ದೇವರನ್ನ ಸ್ತುತಿಸ್ತಾ ಇದ್ದೀವಿ, ಯೇಸು ಸ್ವಾಮಿನ ಸ್ತುತಿಸ್ತಾ ಇದ್ದೀವಿ. ನೀನು ಬಹಿರಂಗ ವೇದಿಕೆಗಳಲ್ಲಿ ಸುವಾರ್ತೆಯನ್ನು ಸಾರಬೇಕು, ಕ್ರಿಸ್ತನನ್ನ ಪ್ರಕಟಿಸಬೇಕು. ಅಲ್ಲಿ ಎಷ್ಟೇ ಜನ ಸೇರ್ಲಿ, ರಕ್ಷಣೆ ಹೊಂದದೇ ಇರುವಂತ ಕ್ರಿಸ್ತ ಯೇಸುವನ್ನ ನಂಬಿ ಮಾನಸಾಂತರ ಹೊಂದಿ ಪಶ್ಚಾತ್ತಾಪ ಪಟ್ಟು ಪಾಪ ಕ್ಷಮಾಪಣೆಯ ಅನುಭವಕ್ಕೆ ಬರುವ ಹಾಗೆ ಜನರನ್ನ ಕ್ರಿಸ್ತನ ಶಿಲುಬೆಯ ಬಳಿಗೆ ನಡೆಸುವುದಕ್ಕೆ ಸುವಾರ್ತೆಯನ್ನ ಸಾರಬೇಕು. ಶಿಲುಬೆಗೆ ಹಾಕಲ್ಪಟ್ಟ ಯೇಸು ಕ್ರಿಸ್ತನನ್ನ ನಾವು ಸಾರುತ್ತಾ ಇದ್ದೇವೆ. ವಿ ಪ್ರೀಚ್ ಕ್ರೈಸ್ಟ್ ಕ್ರೂಸಿಫೈಡ್. ದಟ್ ಈಸ್ ದ ಪರ್ಪಸ್ ಆಫ್ ಪಬ್ಲಿಕ್ ಮೀಟಿಂಗ್. ಸಂಡೆ ಒಂದು ವೇಳೆ ಹೆಚ್ಚು ಜನ ಇದ್ರೆ, ಸಭೆ, ಮಂದಿರ, ಆಲಯಗಳು ಸಣ್ಣದಿದ್ರೆ ಹೊರಗಡೆ ಹೋಗ್ಬೋದು. ನೀವು ಸ್ವಲ್ಪ ವಿಚಾರ ಮಾಡ್ರಿ, ಆಲೋಚನೆ ಮಾಡ್ರಿ. ಪಾಪ ಎಷ್ಟು ಕಾಳಜಿಯಿಂದ ಬ್ರದರ್ ಜಯಸನ್ ಅವರು ಈ ಯುವಕರನ್ನ ಇವತ್ತು ನಾವು ಡಿಸೈಪಲ್ಸ್ ಆಗಿ ಮಾಡಬೇಕು, ಶಿಷ್ಯರನ್ನಾಗಿ ಮಾಡಬೇಕು. ಅದು ನಮ್ಮ ಅರಣ್ಯ ರೋಧನ ಆಗಿದೆ. ಇವತ್ತು ನಿಜವಾದ ಸತ್ಯವನ್ನ ಬೋಧಿಸಬೇಕು, ಸತ್ಯವನ್ನ ಬಿಟ್ಟು ನಾವು ಆಚೆ ಈಚೆ ಹೋಗಬಾರದು ಅನ್ನುವಂತ ಸೇವಕರುಗಳು, ಅನೇಕ ಸೇವಕರುಗಳಿದ್ದಾರೆ. ಆದ್ರೆ ಅವರಿಗೆ ಯಾವ ಏನು ಪ್ರಕಟಣೆ ಇಲ್ಲ, ಅವರಿಗೆ ಜಾಹೀರಾತುಗಳಿಲ್ಲ, ಅವರ ಹೆಸರುಗಳಿಲ್ಲ ಏನ್ರಿ. ಅದನ್ನೆಲ್ಲ ಬೇರೆಯವರು ಸುಳ್ಳಾಗಿ ತಪ್ಪಾದ ಮಾರ್ಗವನ್ನು ಅವಲಂಬಿಸುವಂತ ವ್ಯಕ್ತಿಗಳು ಬಂದು ಆಕ್ರಮಿಸಿಕೊಂಡಿದ್ದಾರೆ. ದೇವರ ವೇದಿಕೆಗಳನ್ನ, ದೇವರ ಸತ್ಯವನ್ನು, ಸುವಾರ್ತೆಯನ್ನು ಸಾರಬೇಕಾದಂತ, ಇದ್ದದ್ದು ಇದ್ದ ಹಾಗೆ ಹೇಳಬೇಕಾದ ಸ್ಥಳಗಳಲ್ಲಿ, ಸಭೆಗಳಲ್ಲಿ, ವೇದಿಕೆಗಳಲ್ಲಿ ಇವತ್ತು ಸತ್ಯವನ್ನ ತಿರುಚಿ ಕಲಬೆರಕೆ ಮಾಡಿ ಜನರನ್ನ ಆಕರ್ಷಿಸುವ ಕಪಟೋಪಾಯಗಳನ್ನ ಮಾಡಿ ಮರಳು ಮಾಡಿ ದುಡ್ಡು ಮಾಡಿಕೊಳ್ಳುವಂತ ಸೇವಕರುಗಳು ಬಂದಿದ್ದಾರೆ. ಅವರನ್ನ ನೋಡಿ ಈಗ ಮುಂದೆ ಬರುವಂತ ಯವನಸ್ಥರು, ಯುವ ಪೀಳಿಗೆ ಅವರನ್ನು ಅನುಸರಿಸುತ್ತಿದ್ದಾರೆ. ಮೈ ಪಾಯಿಂಟ್ ಈಸ್, whom you are imitating? What are you imitating in your spiritual life that makes your ultimate result? ನಿನ್ನ ಭವಿಷ್ಯತ್ತಿನ ಆಧ್ಯಾತ್ಮಿಕ ಜೀವಿತ, ನಿನ್ನ ಕ್ರಿಸ್ತ ನಂಬಿಕೆಯ ಫಲ, ನೀನಿವತ್ತು ಯಾರನ್ನು, ಯಾವುದನ್ನು ಅನುಸರಿಸುತ್ತಾ ಇದ್ದೀವಿ. ಇಲ್ಲಿ ಸ್ಪಷ್ಟವಾಗಿ ನಾವು ಓದಿದ್ದೇವೆ, ನೀವು ಮಂದಮತಿಗಳು, ಸ್ಲಗಿಶ್, ನಿಷ್ಕ್ರಿಯ, ವಾಕ್ಯ ಕಲಿಯುವುದಕ್ಕೆ ಯಾರಿಗೂ ಆಸಕ್ತಿ ಇಲ್ಲ. ವಾಕ್ಯದ ಸತ್ಯವು ನಮಗೆ ಕಹಿಯಾಗಿ ಕಂಡು ಬರುತ್ತೆ. ನಮ್ಗೇನ್ ಬೇಕು? ನಾವು ಇಷ್ಟಪಡುವ ರೀತಿಯಲ್ಲಿ ನಮ್ಮನ್ನ ಮೆಚ್ಚಿಸುವಂತ, ನಮ್ಮ ಮನಸ್ಸುಗಳನ್ನು ರಂಜಿಸುವಂತ, ಮನೋರಂಜನೆಯನ್ನು ನೀಡುವಂತ ವೇದಿಕೆಗಳು, ಅಂತ ಪಾಸ್ಟರ್ಗಳು, ಅಂತ ಪ್ರಸಂಗಗಳು, ಅಂತ ಮೀಟಿಂಗ್ಗಳು, ಅಂತ ಝೂಮ್ ಮೀಟಿಂಗ್ಗಳು ಬೇಕು ಏನ್ರಿ? ಇದಲ್ವೇ ನಡೀತಿರೋದು? ಯಾರನ್ನು ಹಿಂಬಾಲಿಸ್ತಿದ್ದಾರೆ? ಕೆಲವರಿದ್ದಾರೆ ಪಾಪ ನಮ್ಮ ಹಾಗೆ ಕಷ್ಟಪಡ್ತಾ ಇದ್ದಾರೆ, ವಾಕ್ಯವನ್ನು ಸಾರಬೇಕು, ಶಿಷ್ಯರನ್ನಾಗಿ ಮಾಡಬೇಕು ಅಂತ ಹೇಳಿ. ಆದ್ರೆ ಅದಕ್ಕಾಗಿ ಈ ಗ್ರಂಥಕರ್ತನ ಹೇಳ್ತಾರೆ, ಅಪ್ಪ ನೀವು ಒಂದು ಕಾಲದಲ್ಲಿ ಆಸಕ್ತಿಯನ್ನು ತೋರಿಸಿದ್ರಿ 11ನೇ ವಚನದ ಕೊನೆ ಭಾಗದಲ್ಲಿ. ಆದ್ರೆ ನಿಮ್ಮ ನಿರೀಕ್ಷೆ ದೃಢ ಮಾಡಿಕೊಂಡು ಕಡೇ ತನಕ ಹಿಡಿಯುವುದರಲ್ಲಿಯೂ ನಿಮ್ಮಲ್ಲಿ ಪ್ರತಿಯೊಬ್ಬರು ಅದೇ ಆಸಕ್ತಿಯನ್ನು ತೋರಿಸಬೇಕೆಂದು ಅಪೇಕ್ಷಿಸುತ್ತೇನೆ. ಆ ಝೀಲ್ ಅನ್ನೋದು ಕೊನೆವರೆಗೂ ಇರಬೇಕು. ಈಗ ನಾವೆಲ್ಲ 50 ವರ್ಷ ಆದ್ರೂ ಸೇವೆಗೆ ಬಂದು ಆ ಝೀಲ್ ಹೋಗಿಲ್ಲ. ವಯಸ್ಸಾಗಿದೆ, ಮುದುಕರಾಗಿದ್ದೇವೆ, ಶರೀರ ಬಲಹೀನವಾಗಿದೆ, ಎಲ್ಲ ಅವಯವಗಳು ಸೋತು ಹೋಗಿದೆ ನಿಜ. ಆದ್ರೆ ಒಳಗಿರುವಂತ ಆತ್ಮಿಕವಾದ ಪವಿತ್ರಾತ್ಮನಿಂದ ಬಂದಂತ ಶಕ್ತಿ, ಆಸಕ್ತಿ, ಕಾಳಜಿ
ಏನ್ರಿ ಆ ಫೈರ್ ಅಂತ ಹೇಳ್ತಾರೆ. ಫೈರ್ ಸುಮ್ಮನೆ ಕುಣಿಯೋ ಫೈರ್ ಅಲ್ಲ, ಕೇಕೆ ಹಾಕೋ ಫೈರ್ ಅಲ್ಲ, ಒಳಗಡೆ ನೆಲೆ ನಿಂತುಕೊಂಡು ನಮ್ಮೊಂದಿಗೆ ನಡೆಯುವಂತ ಪವಿತ್ರಾತ್ಮನ, ನಮ್ಮನ್ನು ನಡೆಸುವಂತ ಪವಿತ್ರಾತ್ಮನ ವಾಕ್ಯವೆಂಬ ಬೆಂಕಿಯನ್ನ ಕತ್ತಿಯಿಂದ ನಮ್ಮನ್ನು ನಡೆಸುವಂತ ಆಸಕ್ತಿ, ಝೀಲ್. ಅದೇ ಆಸಕ್ತಿಯನ್ನು ತೋರಿಸಬೇಕಂತ ನೀವು ಮಂದ ಮಧ್ಯಗಳಾಗಿರದೆ ಯಾರು ವಾಗ್ದಾನಗಳನ್ನ ನಂಬಿ ಅವುಗಳ ಫಲಕ್ಕೋಸ್ಕರ ಬಹು ದಿವಸಗಳವರೆಗೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನ ಅನುಸರಿಸಬೇಕೆಂದು ಇಲ್ಲಿ ಎರಡು ವಿಷಯವನ್ನು ಹೇಳ್ತಾನೆ. ವಾಗ್ದಾನಗಳನ್ನ ನಂಬಿ ಅವುಗಳ ಫಲಕ್ಕೋಸ್ಕರ ಕಾದಿರುವ ಅಂಥವರನ್ನು, ಕಾದಿದ್ದು ಫಲವನ್ನು ಹೊಂದಿದ್ದಾರೋ. ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಅನೇಕ ಭಕ್ತರಿದ್ದ. ಹಳೆ ಒಡಂಬಡಿಕೆಯ ಭಕ್ತರಾಗಿರಬಹುದು, ಪ್ರವಾದಿಗಳಾಗಿರಬಹುದು, ಸೇವಕರುಗಳಾಗಿರಬಹುದು, ಹೊಸ ಒಡಂಬಡಿಕೆ ಅಪೋಸ್ತಲರಾಗಿರಬಹುದು, ಅವರ ನಂತರ ಬಂದಂತ ಅನೇಕ ಭಕ್ತಾದಿಗಳಾಗಿರಬಹುದು. ವಿಶ್ವಾಸವನ್ನ ಕಾಪಾಡಿಕೊಳ್ಳುವ ಪ್ರಯತ್ನದಲ್ಲಿ ಎಷ್ಟೇ ಕಷ್ಟ ಬಂದರು, ಹೋರಾಟ ಬಂದರು, ಏನ್ರಿ, ಕೊನೆಗೆ ಸಾವೇ ಎದುರಾಗಿ ಬಂದು ನಿಂತರು, ವಿರೋಧವು ಬಂದರು, ಪ್ರಾಣವೇ ಕೊಡಬೇಕಾಗಿ ಬಂದರು, ಅವುಗಳನ್ನ ಮಾಡಿದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಆ ನಂಬಿಕೆಯ ಫಲ ನಾವು ಕಳ್ಕೊಳ್ಬಾರದು ಅನ್ನುವಂತ ಒಂದು ಎಚ್ಚರಿಕೆ ಅವರಲ್ಲಿ ಯಾವಾಗ್ಲೂ ಮನಸ್ಸಿನಲ್ಲಿತ್ತು. ದೇ ವರ್ ಲಿವಿಂಗ್ ಇನ್ ದಟ್ ಲೈಟ್. ಆ ಬೆಳಕಿನಲ್ಲೇ ಅವರು ಬದುಕಿದ್ರು. ಈಗಿನ ಕಾಲದಲ್ಲಿ ಇಲ್ಲ ರೀ. ಈ ಸೈತಾನನ ಸುಳ್ಳಿಗೆ, ಸೈತಾನನ ಮೋಸಕ್ಕೆ, ಭ್ರಷ್ಟತ್ವಕ್ಕೆ ಬಹಳ ಬೇಗನೆ ಯುವ ಪೀಳಿಗೆ ಒಳಗಾಗ್ತಾರೆ. ಈ ಸಿಟಿಗಳಲ್ಲಿ ಹೆಚ್ಚು ಈ ರೋಗ. ಆ ಯವನಸ್ಥರಿಗೆ ಏನು ಬೇಕು ಅದನ್ನು ಕೊಡ್ತಾರೆ. ಸತ್ಯ, ವಾಕ್ಯದ ಸತ್ಯ, ಪವಿತ್ರಾತ್ಮನ, ನಿಜವಾದ ಪವಿತ್ರಾತ್ಮನ ಆತ್ಮನ ನಡೆಸುವಿಕೆ, ಕ್ರಿಸ್ತನ ಶಿಷ್ಯರಾಗಬೇಕೆಂದು ತಯಾರು ಮಾಡುವಂತ ಆತ್ಮಿಕವಾದ ಕಾರ್ಖಾನೆಗಳಾಗಿ, ದೇವರ ರಾಜ್ಯವನ್ನ ಕಟ್ಟುವ ಕಾರ್ಖಾನೆಗಳಾಗಿ ಇರಬೇಕಾದಂತ ಸಭೆಗಳು, ಸಮಾವೇಶಗಳು, ವೇದಿಕೆಗಳು ಇವತ್ತು ಜನರನ್ನ ಮನರಂಜಿಸುವಂತ ವೇದಿಕೆಗಳಾಗಿ ಪರಿಣಮಿಸಿವೆ, ಬದಲಾಗಿದೆ. ಅದನ್ನು ಮಾಡುವಂತ ಜನರಿಗೆ ಬೇಕಾದಷ್ಟು ದುಡ್ಡು, ಹೆಸರು, ಪ್ರಖ್ಯಾತಿ, ಪ್ರಸಿದ್ಧಿ ತಂದು ಕೊಡ್ತಾ ಇದೆ. ಅದಕ್ಕಾಗಿ ಒಬ್ಬರನ್ನ ನೋಡಿ ಒಬ್ಬರು, ಹುಲಿಯನ್ನು ನೋಡಿ ನರಿ ಬರೆ ಹಾಕೊಳ್ತಂತೆ. ಆ ತರ ಅಂಥವ್ರನ್ನ ಅನುಕರಣೆ ಮಾಡ್ತಾ ಇದ್ದಾರೆ. ಇದು ಅದೇ ಹೇಳೋದು, ಯಾರು ಅಂತ ಅವರನ್ನ ಅನುಸರಿಸುವರಾಗಬೇಕೆಂದು ಬರ್ತಾರೆ. ಇವತ್ತು ನಾವು ಯಾರನ್ನು ಅನುಸರಿಸ್ತಾ ಇದ್ದೇವೆ? ಅಪೋಸ್ತಲರನ್ನು ಅನುಸರಿಸಿದಂತ ಮೊದಲ ಶತಮಾನದ ಕ್ರೈಸ್ತ ಸಭೆಯು ಅವರಂತೆ ಪ್ರಾಣ ಕೊಡುವುದಕ್ಕಾಗಿ ಸುವಾರ್ತೆಯ ಸತ್ಯಕ್ಕೋಸ್ಕರ ಹಿಂಜರಿಯಲಿಲ್ಲ. ಇವತ್ತು 3 ಕಾಸಿಗೋಸ್ಕರ, ಹೆಸರಿಗಾಗಿ, ಹಣಕ್ಕಾಗಿ ಸತ್ಯವನ್ನೇ ಮಾರಿಕೊಳ್ಳುವ ಒಂದು ಪೀಳಿಗೆ ಹುಟ್ಕೊಂಡು ಬಿಟ್ಟಿದೆ. ಸೈತಾನನ ಸಾಧನಗಳಾಗಿ ಉಪಯೋಗಿಸಲ್ಪಡುವಂತ ನೂರಾರು ಸಾವಿರಾರು ಸೇವಕರುಗಳು ಕುರಿಯ ವೇಷವನ್ನು ಧರಿಸಿಕೊಂಡಂತ ತೋಳಗಳು ಇವತ್ತು ಕ್ರೈಸ್ತ ವೇದಿಕೆಗಳನ್ನು ಆಕ್ರಮಿಸಿಕೊಂಡು ಬಿಟ್ಟಿದೆ. ಇಂಥ ಪರಿಸ್ಥಿತಿಗಳಲ್ಲಿ ನಿಜವಾದ ಕ್ರಿಸ್ತನನ್ನು ಅನುಸರಿಸುವ ಶಿಷ್ಯರು ಎಲ್ಲಿ ತಯಾರಾಗ್ತಾರೆ? ಯಾಕೆ ತಯಾರಾಗ್ತಾರೆ? ಏನ್ರಿ? ಇಲ್ಲ, ಆಸಕ್ತಿ ಇಲ್ಲ. ಅದಕ್ಕೆ ಹೇಳ್ತಾನೆ, ಈ ಎಚ್ಚರಿಕೆ ನೀಡಿ ಅವರು ಮಾಡಿದ್ರಲ್ಲಿ ಒಂದು ಕಾರಣ ಇದೆ. ನೋಡ್ರಿ, ಮುಂದಕ್ಕೆ ಓದುತ್ತೇನೆ. ದೇವರು 13ನೇ ವಚನ, ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ ತನಗಿಂತ ಹೆಚ್ಚಿನವನ ಆಣೆ ಇಡುವುದಕ್ಕಾಗದೆ ಇದ್ದದ್ದರಿಂದ ತನ್ನ ಆಣೆ ಇಟ್ಟು, ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು ಎಂದು ಹೇಳಿದನಷ್ಟೇ. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು, ಗಮನಿಸ್ರಿ, ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು. ಗಮನಿಸಿದ್ರ ಆ ಮಾತು? ಅಬ್ರಹಾಮನ್ ಏನ್ ಮಾಡಿದಂತೆ? ಯಾವತ್ತೋ ಹಲವಾರು ವರ್ಷಗಳ ಹಿಂದೆ ಮಾಡಿದ ವಾಗ್ದಾನವು ನೆರವೇರುವುದಕ್ಕೆ ಬಹಳಷ್ಟು ವರ್ಷಗಳು, ಹೆಚ್ಚು ಕಡಿಮೆ 24 ವರ್ಷಗಳು ಅದು ತಡವಾದರೂ ಸಹ ದೇವರು ತನಗೆ ಕೊಟ್ಟ ಮಾತು, ವಾಗ್ದಾನವನ್ನು ದೇವರು ನೆರವೇರಿಸುತ್ತಾನೆ ಎಂದು ತಾಳ್ಮೆಯಿಂದ ತನ್ನ ನಂಬಿಕೆಯನ್ನು ಬಿಡದೆ ಹಿಡ್ಕೊಂಡಿದ್ದನು. ನಂಬಿಕೆ ಮತ್ತು ತಾಳ್ಮೆ, ಫೇತ್ ಅಂಡ್ ಪೇಷನ್ಸ್, ಇವೆರಡು ಅಬ್ರಹಾಮನಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ. ಇವತ್ತು ಈ ಎರಡೂ ಇಲ್ಲ.
ಇವತ್ತಿನ ಕ್ರೈಸ್ತ ಸಮಾಜದಲ್ಲಿ, ಸಭೆಗಳಲ್ಲಿ, ವಿಶ್ವಾಸಿಗಳಲ್ಲಿ, ಸೇವಕರಲ್ಲಿ ಕ್ರಿಸ್ತ ನಂಬಿಕೆ, ಪರಿಪೂರ್ಣವಾದ ಅಪ್ಪಟವಾದ ಕ್ರಿಸ್ತ ನಂಬಿಕೆ. ನನಗೆ ತುಂಬಾ ಖುಷಿ ಆಗುತ್ತೆ ಆ ಮಾತು ಹೇಳಕ್ಕೆ. ಅಪ್ಪಟವಾದ ಚಿನ್ನ ಅಂತ ಹೇಳ್ತೀವಿ. ಅಪ್ಪಟ ಚಿನ್ನ ಅಂದ್ರೆ 24 ಕ್ಯಾರೆಟ್, ಅದಕ್ಕಿಂತ ಹೆಚ್ಚು ಕ್ಯಾರೆಟ್ ಇದೆ ಅಪರಂಜಿ. ಆದ್ರೆ ಅಪ್ಪಟ ಅಂದ್ರೆ ಅದರಲ್ಲಿ ಕಲಬೆರಕೆ ಇಲ್ಲ. ಇವತ್ತೇನಾಗಿದೆ, ಅಪ್ಪಟ ಒಂದ್ ಕಡೆ ಇಡ್ರಿ, ಅಪ್ಪಟವಾದದ್ದು ಸಿಗೋದು ದೇವ್ರಿಗೆ ಗೊತ್ತು. ಇವತ್ತು ಎಲ್ಲ ಕಲಬೆರಿಕೆನೆ. ಆ ಕಲಬೆರಿಕೆಯಲ್ಲಿ ಸತ್ಯವನ್ನು ಹುಡುಕಬೇಕು. ಹಿಂದಿನ ಕಾಲದಲ್ಲಿ ಸತ್ಯದಲ್ಲಿ ಕಲಬೆರಿಕೆ ಹುಡುಕ್ತಾ ಇದ್ರು. ಈಗ ಅಕ್ಕಿಯಲ್ಲಿ ಮರಳು ಮಿಕ್ಸ್ ಮಾಡ್ತಾರಲ್ಲ, ಈಗ ಮರಳಿನಲ್ಲಿ ಅಕ್ಕಿ ಹುಡುಕ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಅಕ್ಕಿ ಇದೆಯಾ ಇಲ್ವಾ ಅಂತ. ಯಾಕಂದ್ರೆ ಎಲ್ಲ ಮರಳೆ. ಅರ್ಥ ಆಗ್ತಿದೆ ನಿಮಗೆ? ಎಲ್ಲ ಕಲಬೆರಿಕೆ, ಪ್ರಪಂಚ ಕಲಬೆರಿಕೆ, ಸಮಾಜ ಕಲಬೆರಿಕೆ, ರಾಜಕೀಯ ಕಲಬೆರಿಕೆ, ಆಧ್ಯಾತ್ಮಿಕ ಪ್ರಪಂಚವೂ ಸಹ ಕಲಬೆರಿಕೆ ಆಗಿದೆ. ಅದಕ್ಕೆ ಹೇಳ್ತಾನೆ, ಅಬ್ರಹಾಮನ ಒಂದು ಎಕ್ಸಾಂಪಲ್, ದೃಷ್ಟಾಂತವನ್ನು ಕೊಟ್ಟು ದೇವರು ಮಾಡಿದ ವಾಗ್ದಾನವನ್ನು ದೇವರು ಆಣೆ ಇಟ್ಟು, ತನ್ನ ಮೇಲೆ ಆಣೆ ಇಟ್ಟುಕೊಂಡ. ಅದೆಲ್ಲ ತುಂಬಾ ವಿಷಯಗಳಿದೆ ಅದರಲ್ಲಿ. ದೇವರು, ಯಾಕಂದ್ರೆ ದೇವರಿಗಿಂತ ದೊಡ್ಡವನಿಲ್ಲ. ಅಬ್ರಹಾಮನ್ನು ನಂಬುವುದಕ್ಕೆ ಕಾರಣವೇನೆಂದ್ರೆ ದೇವರು ತನ್ನ ಮೇಲೆ ಆಣೆ ಇಟ್ಕೊಂಡ್ಬಿಟ್ನಲ್ಲ. ಅಂದ್ರೆ ದೇವರು ಮಾತು ತಪ್ಪುವುದಿಲ್ಲ, ಸುಳ್ಳಾಡದ ದೇವರು. ಅದಕ್ಕಾಗಿ ತನ್ನ ನಂಬಿಕೆ ದೇವರು ಹೇಳಿದ ವಾಗ್ದಾನಗಳ ಮೇಲೆ ಇಟ್ಟನು. ಆತನು ಮಾಡಿದ ಆಣೆಯ ಮೇಲೆ ಇತ್ತು. ಅಂದ್ರೆ ದೇವರ ಮಾತಿಗೆ ಅಷ್ಟೊಂದು ಬೆಲೆ ಅಬ್ರಹಾಮನ ದೃಷ್ಟಿಯಲ್ಲಿ ಇತ್ತು. ಅದು ನಂಬಿಕೆಯಲ್ಲಿ ಕಂಡು ಬರುವ ಮೊಟ್ಟ ಮೊದಲ ಲಕ್ಷಣ. ದ ಕ್ವಾಲಿಟಿ that must be seen in our faith is the word of God. In other words, the truth that is hidden in the scripture. That must be inculcated into our lives, into our teaching, into our churches. Do you think they are there outside? No. ಅದಕ್ಕೆ ಅದನ್ನು ಹೇಳಿಬಿಟ್ಟು ಬಹು ದಿವಸ ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಕಾದುಕೊಂಡದ್ದು ಮಾತ್ರವಲ್ಲ, ಆ ಫಲವನ್ನು ದೇವರು ಹೇಳಿದ ಹಾಗೆ ಇಸಾಕ ನನ್ನ ವಾಗ್ದಾನದ ಕುಮಾರ, ನನ್ನ ಪುತ್ರನನ್ನ ಹೊಂದಿದನು. ಯಾಕಂದ್ರೆ ಯೇಸು ಕ್ರಿಸ್ತನಲ್ಲಿ ಬರ್ತದೆ ಅದೆಲ್ಲ, ಕೊನೆಗೆ ಅಲ್ಲಿ ಮುಕ್ತಾಯವಾಗುತ್ತೆ. ಏನ್ರಿ, ಆ ಯೇಸು ಕ್ರಿಸ್ತನ ಶಿಲುಬೆಯ ಮರಣ ಪುನರುತ್ಥಾನದ ಮೂಲಕ ಇಡೀ ಪ್ರಪಂಚ, ಲೋಕದ ಎಲ್ಲಾ ಜನರು ಆಶೀರ್ವದಿಸಲ್ಪಡಬೇಕು ಎನ್ನುವುದು ದೇವರ ಒಂದು ಯೋಜನೆ ಆಗಿತ್ತು. ಅದಕ್ಕೆ ಮೊಟ್ಟ ಮೊದಲದಾಗಿ ಆರಿಸಿಕೊಂಡದ್ದು ಅಬ್ರಹಾಮ. ಆದ್ರೆ ಅಬ್ರಹಾಮನು ತನ್ನ ನಂಬಿಕೆಯನ್ನು ಕಳ್ಕೊಂಡು ಬಿಟ್ಟಿದ್ರೆ ಯೇಸು ಕ್ರಿಸ್ತನು ಹುಟ್ಟುವುದು ಅಸಾಧ್ಯವಾಗಿತ್ತು. ನಂಬಿಕೆಯನ್ನು ಕಳ್ಕೊಳ್ಳದೆ ಆ ನಂಬಿಕೆಯ ಫಲವಾದ ವಾಗ್ದಾನದ, ದೇವರು ಮಾಡಿದ ವಾಗ್ದಾನದ ಫಲಕ್ಕೋಸ್ಕರ ಅವನು ಕಾದನು. He was patient, perseverance, ತಾಳ್ಮೆಯಿಂದ ಅವನು ಕಾದನು, ಅದನ್ನು ಹೊಂದಿದ್ದರಿಂದಲೇ ಇಸ್ರಾಯೇಲ್ ಜನಾಂಗವು ಹುಟ್ಟಿಕೊಂಡಿತು. ಆ ಜನಾಂಗದಲ್ಲಿ ಯೂದ ಗೋತ್ರದಲ್ಲಿ ಆ ಯೇಸು ಸ್ವಾಮಿ ಹುಟ್ಟಿದನು. ಯೇಸು ಸ್ವಾಮಿ ಶಿಲುಬೆಯ ಮರಣದ ಮೂಲಕ ಸುವಾರ್ತೆ ಸಾರಲ್ಪಟ್ಟು ಇಡೀ ಪ್ರಪಂಚದಲ್ಲಿ 21 ಶತಮಾನಗಳಿಂದ ಸುವಾರ್ತೆ ಸಾರಲ್ಪಡ್ತಿದೆ. ಕೋಟ್ಯಾಂತರ ಮಂದಿ ದೇವರ ಮಕ್ಕಳಾಗಿ ಪರಿವರ್ತನೆ ಆಗುತ್ತಾ ಇದ್ದಾರೆ. ಸುವಾರ್ತೆ ಸಾರಲ್ಪಡ್ತಿದೆ ಕಾಡಿನ ಕಿಚ್ಚಿನಂತೆ. ಸೊ ಇದು ಹೇಳುದು. ಆಮೇಲೆ 17ನೇ ವಚನ, ಹಾಗೆ ದೇವರು ತನ್ನ ಸಂಕಲ್ಪವು ನಿಶ್ಚಲವಾದದ್ದೆಂಬುದನ್ನ ವಾಗ್ದಾನದ ಫಲಕ್ಕೆ ಬಾಧ್ಯರಾಗುವವರಿಗೆ ಬಹು ಸ್ಪಷ್ಟವಾಗಿ ತೋರಿಸಬೇಕೆಂದು ಆಣೆ ಇಟ್ಟು ತನ್ನ ಮಾತನ್ನು ಸ್ಥಿರಪಡಿಸಿದನು. ಆಶ್ರಯವನ್ನು ಹೊಂದಬೇಕೆಂದು ಓಡಿ ಬಂದು ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡಿಕೊಂಡವರಾದ್ರೆ ನಮಗೆ 2 ನಿಶ್ಚಲವಾದ ಆಧಾರಗಳು ಇರುವ ಕಾರಣ ಬಲವಾದ ಧೈರ್ಯ ಉಂಟಾಯಿತು. ಈ ಆಧಾರಗಳನ್ನು ಕೊಟ್ಟದರಲ್ಲಿ ದೇವರು ಸುಳ್ಳಾಡಿರಲಾರನು. ಇದುವರೆಗೂ ನಾನು ಹೇಳಿದ್ದ ಅದನ್ನೇ. ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರದ ಹಾಗಿದ್ದು ಭರವಸೆಗೆ ಯೋಗ್ಯವಾದದ್ದು, ಸ್ಥಿರವಾದದ್ದು ಆಗಿದೆ. ಅದು ತೆರೆಯೊಳಗಿನ ದೇವ ಸಾನ್ನಿಧ್ಯವನ್ನು ಪ್ರವೇಶಿಸುವಂಥದ್ದು. ಯೇಸು ಸದಾಕಾಲವು ಮೆಲ್ಕಿಸೆದೇಕನ ತರಹದ ಮಹಾಯಾಜಕನಾಗಿದ್ದು ನಮಗೋಸ್ಕರ ಮುಂದಾಗಿ ಹೋಗಿ ಆ ಸಾನ್ನಿಧ್ಯವನ್ನು ಪ್ರವೇಶಿಸಿದರು. ನಾನು ಮುಗಿಸುವುದಕ್ಕೆ ಮೊದಲು ನಮ್ಮ PPT-ನಲ್ಲಿರುವಂತಹ 2 ಮಾತುಗಳನ್ನು ಓದುತ್ತೇನೆ. 6ನೇ ಅಧ್ಯಾಯ, ಅದರಲ್ಲಿ 13ರಿಂದ ಓಕೆ, ಅದು 9, 12. ಡೋಂಟ್ ಬಿ
7-8ರಲ್ಲಿ ಏನಿದೆ, ಇಲಿಸ್ಟ್ರೇಷನ್ ಆಫ್ ದ ಸೀರಿಯಸ್ ಕಾನ್ಸಿಕ್ವೆನ್ಸಸ್ ಆಫ್ ಫಾಲಿಂಗ್ ವೇ, ನಂಬಿಕೆ ಹಿಂಜರಿಕೆಯ ದೆಸೆಯಿಂದ ಗಂಭೀರವಾದ ಪರಿಣಾಮಗಳು ಬಗ್ಗೆ ಒಂದು ದೃಷ್ಟಾಂತ ಕೊಡ್ತಾನೆ. ಅದು ನಾನು ಈಗಾಗಲೇ ಹೇಳಿದ್ದೇನೆ. ಪುನಃ 9ರಿಂದ 12 ತನಕ ನಾವು ಓದಿದ್ದೇವೆ. ನೀವು ನಿರುತ್ಸಾಹಕ್ಕೆ ಒಳಗಾಗಬೇಡ್ರಿ, ಯಾಕಂದ್ರೆ ದೇವರು ನಿಮ್ಮನ್ನು ಮರೆಯುವುದಿಲ್ಲ, ಅಬ್ರಹಾಮನನ್ನು ಆತನು ಮರೆತಿಲ್ಲ. ಆದ ಕಾರಣ ಆಸಕ್ತಿಯನ್ನು ಕಳ್ಕೊಂಡು ನಿರುತ್ಸಾಹ ಪಡಬೇಡ್ರಿ. 13ರಿಂದ 18 ತನಕ, ಡೋಂಟ್ ಬಿ ಡಿಸ್ಕರೇಜ್ಡ್ ಬಿಕಾಸ್ ಗಾಡ್ಸ್ ಪ್ರಾಮಿಸಸ್ ಆರ್ ರಿಲಯಬಲ್. ಅಬ್ರಹಾಮನು ಯಾವ ರೀತಿಯಲ್ಲಿ ದೇವರ ವಾಗ್ದಾನವನ್ನು ನಂಬಿ ಅವುಗಳು ಭರವಸೆ ಇಡುವುದಕ್ಕೆ ಯೋಗ್ಯವಾದ ವಾಗ್ದಾನಗಳು, ದೇವರ ಮಾತು ಎಂದು ನಂಬಿ ಆ ಫಲವನ್ನು ಹೊಂದಿದನೋ, ನೀವು ಸಹ ಹಾಗೆ ಹೊಂದಿರಿ. ಆ ಹೊಂದುವ ಕ್ರಮದಲ್ಲಿ ನಿಮ್ಮ ನಂಬಿಕೆಯನ್ನ ಕಳ್ಕೊಳ್ಳದೆ ಏನ್ರಿ, ಕ್ರಿಸ್ತನ ಮೇಲೆ ನಿಮ್ಮ ನಂಬಿಕೆ, ನಿಮ್ಮ ದೃಷ್ಟಿ ಇರಬೇಕು. ಯಾಕಂದ್ರೆ ನಿಮ್ಮ ನಂಬಿಕೆ ಎಂಬ ಹಡಗಿಗೆ ಲಂಗರಿನಂತೆ ಕ್ರಿಸ್ತನಿದ್ದಾನೆ. ದೊಡ್ಡ ದೊಡ್ಡ ಹಡಗುಗಳು ಸಮುದ್ರದ ಮಧ್ಯದಲ್ಲಿ ತುಫಾನು ಚಂಡಮಾರುತ ಬರುವಾಗ ಅಲ್ಲಿ ಲಂಗರಿರ್ತದೆ, ಆಂಕರ್ ಅದನ್ನು ಇಳಿಸ್ತಾರೆ. ಅದನ್ನು ನೋಡಿದವರಿಗೆ ನಿಮ್ಗೆ ಗೊತ್ತಾಗುತ್ತೆ. ಇಳಿಸಿದಾಗ ಅಲ್ಲಿ ಕೆಳಗಡೆ ಹೋಗಿ ಸಮುದ್ರದ ಅಡಿಪಾಯದಲ್ಲಿ ತಳದಲ್ಲಿ ಅದು ಗಟ್ಟಿಯಾಗಿ ಇರುತ್ತೆ. ಆವಾಗ ಮೇಲೆ ಕಾಣಿಸುವಂತ ಹಡಗು ಮುಳುಗಿ ಹೋಗುವುದಿಲ್ಲ. ಬಿರುಗಾಳಿ, ಚಂಡಮಾರುತ ಇವುಗಳಿಗೆ, ಸುಳಿಗಳಿಗೆ ಒಳಗಾಗಿ ಅದು ಹಡಗು ಒಡೆದು ಹೋಗದೆ ಇರುತ್ತದೆ. ನಮ್ಮ ನಂಬಿಕೆ ಎಂಬ ಹಡಗಿಗೆ ಲಂಗರಾಗಿದ್ದಾನೆ. ಕ್ರಿಸ್ತನ ಮೇಲಿನಿಂದ ನಮ್ಮ ದೃಷ್ಟಿಯನ್ನ ನಾವು ಏನೇ ಸ್ವಲ್ಪ ತಿರುಗಿಸಿದ್ರೂ ಸಾಕು, ನಮ್ಮ ಲಂಗರು ವೀಕ್ ಆಗ್ಬಿಡುತ್ತೆ, ಬಲಹೀನವಾಗುತ್ತೆ. ಅದಕ್ಕಾಗಿ ನೀವು ಕ್ರಿಸ್ತನನ್ನೇ ನಿಮ್ಮ ನಂಬಿಕೆಗೆ ಲಂಗರನ್ನಾಗಿ ಮಾಡಿಕೊಳ್ಳಿರಿ ಎಂದು ಹೇಳ್ತಾನೆ. ಅಷ್ಟು ಮಾತ್ರವಲ್ಲ, ಇನ್ನೊಂದು ಉದಾಹರಣೆಯನ್ನು ಕೊಡ್ತಾನೆ. ನನಗೆ ಸಮಯ ಇಲ್ಲ. ಏನಂತಂದ್ರೆ, ಯೆಹೋಶುವನ ಕಾಲದಲ್ಲಿ, ಅದಕ್ಕೆ ಮೊದಲು ಮೋಶೆ ಕಾಲದಲ್ಲಿ, ಅರಣ್ಯಕಾಂಡದಲ್ಲಿ ಹೇಳ್ತಾನೆ, 6 ಆಶ್ರಯ ಸ್ಥಾನಗಳನ್ನ ಕಟ್ಟಿಸ್ತಾನೆ. ಯಾರಾದ್ರೂ ಒಂದು ವೇಳೆ ತಪ್ಪು ಮಾಡಿ ಕೋಪದಲ್ಲಿಯೋ ಆವೇಶದಲ್ಲಿಯೋ ಉದ್ದೇಶಪೂರ್ವಕವಾಗಿ ಅಲ್ಲದೆ ಯಾರನ್ನಾದ್ರೂ ಕೊಲೆ ಮಾಡಿದ್ರೆ, ಅವರು ಓಡಿ ಹೋಗಿ ಆಶ್ರಯಪುರ ಅಥವಾ ಆಶ್ರಯ ಸ್ಥಾನಗಳು, ಸಿಟೀಸ್ ಆಫ್ ರೆಫ್ಯೂಜ್ ಎನ್ನುವಂತ 6 ಇದ್ವು. ಅದರಲ್ಲಿ ಯಾವ್ದಾದ್ರಲ್ಲಿ ಒಂದರಲ್ಲಿ ಸೇರ್ಕೋಬಹುದು. ಅವಾಗ ಪ್ರತೀಕಾರ ತೀರಿಸಿಕೊಳ್ಬೇಕಾದ್ರೆ ಅವನನ್ನು ಕೊಲ್ಲುವುದಕ್ಕೆ ಓಡಿ ಬರುವಂತ ಯಾರನ್ನ ಕೊಂದಿದ್ದಾನೋ ಅವರ ಕಡೆಯವರು ಅವನನ್ನು ಕೊಲ್ಲುವುದಕ್ಕೆ ಸಾಧ್ಯ ಇಲ್ಲ, ಅವನು ಕ್ಷೇಮವಾಗಿರ್ತಾನೆ. ಅದು ನಾವು ನೋಡಿದ್ದೇವೆ. ಆದ್ರೆ ನಿರಪರಾಧಿಯಾಗಿ, ಅಂದ್ರೆ ಇನ್ನೂ ಅಪರಾಧಿ ಎಂದು ನಿರ್ಧರಿಸಲ್ಪಡದೇ ಇರುವಂತಹ ವ್ಯಕ್ತಿಗೆ ಅದು ಅವಕಾಶವಿದೆ. ಆದ್ರೆ ಕ್ರಿಸ್ತನಿಗೂ ಆಶ್ರಯ ಸ್ಥಾನಗಳಿಗೂ ಅಥವಾ ಪಟ್ಟಣಗಳಿಗೂ ಇರುವ ವ್ಯತ್ಯಾಸವೇನೆಂದ್ರೆ, ನಿರಪರಾಧಿಯಾದಂಥ ವ್ಯಕ್ತಿ ಇನ್ನು ಅಪರಾಧ, ಅವನು ತಪ್ಪು ಮಾಡಿದ್ದಾನೆ, ಅವನು ಮಾಡಿದ ಅಪರಾಧ ರುಜುವಾಗುವ ತನಕ, ಕನ್ವಿಕ್ಟ್ ಆಗುವ ತನಕ ಅವನ ಆ ಪಟ್ಟಣದಲ್ಲೇ ಅಥವಾ ಆ ಬುರ್ಜಿನಲ್ಲಿ ಅವನು ಇರಬಹುದು ಕ್ಷೇಮವಾಗಿ. ಆದರೆ ನಿಜವಾಗಿ ಉದ್ದೇಶಪೂರ್ವಕವಾಗಿ ಇಂಟೆನ್ಷನಲ್ ಹಾಗೆ ಕೊಂದು ಹೋದ್ರೆ, ಇಂಟೆನ್ಷನಲ್ ಆಗಿ ಕೊಂದು ಹೋದ್ರೆ ಅವನಿಗೆ ಅಲ್ಲಿ ಆಶ್ರಯ ಇರಲ್ಲ. ಆದ್ರೆ ವ್ಯತ್ಯಾಸ ಏನಂದ್ರೆ, ಕ್ರಿಸ್ತನಿಗೂ ಆಶ್ರಯ ಸ್ಥಾನಗಳಿಗಿರುವ ವ್ಯತ್ಯಾಸ, ನೀನು ಇಂಟೆನ್ಷನಲ್ ಆಗಿ ಪಾಪ ಮಾಡಿದ್ರು ಸರಿಯೇ, ಅನ್ಇಂಟೆನ್ಷನಲ್ ಆಗಿ ಉದ್ದೇಶಪೂರ್ವಕವಾಗಿ ಉದ್ದೇಶವಿಲ್ಲದೆ ಮಾಡಿದರೂ ಸರಿಯೇ, ನಿನ್ನ ಪಾಪಕ್ಕೆ, ನಿನ್ನ ಅಪರಾಧಕ್ಕೆ ಕ್ರಿಸ್ತನ ಶಿಲುಬೆಯ ಬಳಿಯಲ್ಲಿ ಕ್ಷಮಾಪಣೆ ಸಿಗುತ್ತದೆ. ದಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್. ಸೊ ಅದನ್ನು ಹೇಳ್ತಾನೆ. ಅದಕ್ಕೆ ಹಲವಾರು ವಚನಗಳು ಸಹ ಇದೆ. ಕೊನೆಯದಾಗಿ 19-20ನೇ ವಚನ ನಾವು ಓದಿದ್ದೇವೆ. ಏನಂತಂದ್ರೆ 19-20ನೇ ವಚನಗಳಲ್ಲಿ ನಾವು ನೋಡಿದಂತ ಮಾತುಗಳು. 20ನೇ ವಚನ, ಯೇಸು ಸದಾ ಕಾಲವು ಮೆಲ್ಕಿಜೆದೇಕನ ತರಹದ ಮಹಾಯಾಜಕನಾಗಿದ್ದು ನಮಗೋಸ್ಕರ ಮುಂದಾಗಿ ಹೋಗಿ ಆ ಸಾನ್ನಿಧ್ಯವನ್ನು ಪ್ರವೇಶಿಸಿದ್ದಾನೆ. ಯೇಸು ಸ್ವಾಮಿ ಸತ್ತು ಎದ್ದು ಬಂದ ನಂತರ ಶಿಷ್ಯರಲ್ಲಿ ಅನೇಕರು ನೋಡುತ್ತಿರುವಾಗ ಮಹಿಮೆಗೆ ಏರಿಸಲ್ಪಟ್ಟನು. ತಂದೆಯ ಬಲಭಾಗದಲ್ಲಿ ಈಗ ಕೂತಿದ್ದಾನೆ. Our Christ, our Savior, is in the presence of God, in the glory of his Father. ಒಂದು ದಿವಸ ಬರುತ್ತೆ, ಆತನ ಪುನಃ ಬಂದು ತನ್ನ ಮಕ್ಕಳಾದ ನಮ್ಮನ್ನ ತನ್ನ ಬಳಿಗೆ
ಕರ್ಕೊಂಡು ಹೋಗ್ತಾನೆ. ಅದಕ್ಕಾಗಿ 19-20ನೇ ವಚನದಲ್ಲಿ ನೀವು ನಿರುತ್ಸಾಹಗೊಳ್ಳಬೇಡ್ರಿ, ಕ್ರಿಸ್ತ ನಂಬಿಕೆಯಿಂದ ಹಿಂಜರಿಬೇಡ್ರಿ. ಯಾಕಂದ್ರೆ ಬಿಕಾಸ್ ಜೀಸಸ್ ವಿಲ್ ಲೀಡ್ ಅಸ್ ಇನ್ ಟು ಗಾಡ್ಸ್ ಗ್ಲೋರಿ. ಯೇಸು ನಮ್ಮನ್ನು ದೇವರ ಮಹಿಮೆಗೆ ನಡೆಸುವುದರಿಂದ ನಿರುತ್ಸಾಹಗೊಳ್ಳಬೇಡ್ರಿ. ಬಹುಶಃ ಇದು ಓವರ್ಲ್ಯಾಪ್ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ ನೀವು ಕಳವಳಗೊಳ್ಳಬೇಡ್ರಿ. ಕಳೆದ ಸಾರಿ ಸಹ ನಾನು ಒಂದು ವೇಳೆ ಇದನ್ನು ಹೇಳಿರಬಹುದು. ಆದ್ರೆ ಈ 6ನೇ ಅಧ್ಯಾಯ ಬಹಳ ಮುಖ್ಯವಾದದ್ದು. ಯಾಕಂದ್ರೆ ನಮ್ಮ ವಿಶ್ವಾಸಕ್ಕೆ ಒಂದು ಸವಾಲಾಗಿರುವಂತ ಅಧ್ಯಾಯ ಇದು. ನಮ್ಮ ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಳ್ಳುವ ಪ್ರಯತ್ನದಲ್ಲಿ ನಾವು ಯಾವುದನ್ನ ಅನುಕರಿಸುತ್ತಾ ಇದ್ದೇವೆ ಎಂಬುದು ನಮ್ಮ ಮುಂದಿನ ಭವಿಷ್ಯತ್ತನ್ನು ನಿರ್ಧರಿಸುತ್ತದೆ. ಆದ ಕಾರಣ ಈ 6ನೇ ಅಧ್ಯಾಯವನ್ನ ನಾವು ಓದಿಕೊಂಡ ಹಾಗೆ ನಮ್ಮನ್ನ ಕ್ರಿಸ್ತನು ಮಹಿಮೆಗೆ ಸೇರಿಸುವವನಾಗಿದ್ದಾನೆ. ಆದ್ದರಿಂದ ಕ್ರಿಸ್ತ ನಂಬಿಕೆಗೆ ಈ ದಿನಗಳಲ್ಲಿ ನಮಗೆ ಎದುರಾಗುವ ಯಾವುದೇ ವಿರೋಧಗಳನ್ನ ನಾವು ಲೆಕ್ಕ ಮಾಡದೆ, ಪರಿಗಣಿಸದೆ ನಾವು ಕ್ರಿಸ್ತನಲ್ಲಿ ನೆಲೆಯಾಗಿರಬೇಕು. ಕ್ರಿಸ್ತನ ಮಾತುಗಳು, ಆತನ ಮೇಲಿರುವಂತ ನಮ್ಮ ನಂಬಿಕೆ, ಇವೆಲ್ಲವುಗಳಿಗೂ ಕ್ರಿಸ್ತನೇ ನಮಗೆ ಲಂಗರಾಗಿ ಇರಬೇಕು. ಹಾಗೆ ಇದ್ದವರೆಗೆ ಏನೇ ಶೋಧನೆಗಳು ಬಂದ್ರು, ಯಾವ ಕಡೆಯಿಂದ ಯಾವ ರೀತಿಯಲ್ಲಿ ಬಂದ್ರು, ಅವರು ನಂಬಿಕೆಯಲ್ಲಿ ಬಿದ್ದು ಹೋಗೋದಿಲ್ಲ. ನಂಬಿಕೆಯನ್ನು ಕಾಪಾಡಿಕೊಳ್ಳುವುದು, ಅದರ ಬಗ್ಗೆ ಈ ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ನಮಗೆ ಸಂಕ್ಷಿಪ್ತವಾಗಿ ಕಲಿಸ್ತದೆ. ಅದರಿಂದ ನಾವು ಸ್ವಲ್ಪ ಮಟ್ಟಿಗೆ 6ನೇ ಅಧ್ಯಾಯ ಮುಗಿಸಿದ್ದೇವೆ. ಮುಂದಿನ ನಮ್ಮ ಅಧ್ಯಯನದಲ್ಲಿ 7ನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯವನ್ನ ಧ್ಯಾನ ಮಾಡೋಣ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ರಿ, ಇಲ್ಲ ಅಂತಂದ್ರೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ನಾವು ಮುಗಿಸೋಣ. ತಂದೆಯಾದ ದೇವರೇ, ಪರಿಶುದ್ಧನಾದ ನಮ್ಮ ಕರ್ತನೆ, ನಿನ್ನ ಪವಿತ್ರ ನಾಮಕ್ಕೆ ನಾವು ಸ್ತೋತ್ರ ಮಾಡುತ್ತೇವೆ. ಇವತ್ತು ನಾವು 6ನೇ ಅಧ್ಯಾಯದಿಂದ ಪುನಃ ಹಲವಾರು ವಿಷಯಗಳನ್ನು ಕಲಿತಿದ್ದೇವೆ ಸ್ವಾಮಿ. ಇಬ್ರಿಯ ಕ್ರೈಸ್ತರು ಗೊಂದಲಕ್ಕೆ ಒಳಗಾಗಿ ನಂಬಿಕೆಯಲ್ಲಿ ಹಿಂಜರಿದು ಅವರು ಅಪಾಯಕ್ಕೆ ಒಳಗಾಗುವ ಸ್ಥಿತಿಯಲ್ಲಿದ್ದರು. ಅವರನ್ನು ಎಚ್ಚರಿಸಿ ಗ್ರಂಥಕರ್ತನು ಬರೆದು ಅವರನ್ನು ಪುನಃ ಕ್ರಿಸ್ತನ ಬಳಿಗೆ, ಸತ್ಯದ ಬಳಿಗೆ ಬರಮಾಡುವ ಪ್ರಯತ್ನವನ್ನು ಮಾಡಿದನು ತನ್ನ ಪತ್ರಿಕೆಯ ಮೂಲಕ. ಅಷ್ಟೇ ಅಲ್ಲ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದರಲ್ಲಿ ನಂಬಿಕೆ ಮತ್ತು ತಾಳ್ಮೆಯನ್ನು ಹೊಂದಿದ್ದಂತ ಭಕ್ತರನ್ನ ತಮ್ಮ ಹಿಂದಿನವರನ್ನ ನೋಡಬೇಕೆಂದು, ಅವರನ್ನು ಅನುಕರಿಸಬೇಕೆಂದು ಆತನು ಪ್ರೋತ್ಸಾಹ ಮಾಡಿದನು. ಆದ ಕಾರಣ ನಾವು ಸಹ ಹಾಗೆ ಇರುವಂತೆ ಸಹಾಯ ಮಾಡು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಂಡು ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು ಆಲ್.